ಸ್ನೇಹಿತರೆ, ಒಂದು ಸುಂದರವಾದ ರೋಬೋಟ್ ಒಂದು ಸುಂದರವಾದ ಕಾಡಿನೊಳಗಡೆ ಬಂದು ಅಲ್ಲಿರುವಂತ ಪ್ರಾಣಿಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದೇ ರೀತಿಯಲ್ಲಿರುವಂತ ಒಂದು ತುಂಬಾನೇ ಸುಂದರವಾಗಿರುವಂತ ಕತೆ ಇರುವಂತ ಮೂವಿನ ನಾವಿವಾಗ ನೋಡೋಣ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ನೇಮು ದ ವೈಲ್ಡ್ ರೋಬೋಟ್ ಅಂತ. ಈ ಮೂವಿಯನ್ನ ಕುಂಫು ಫಂಡ ಖ್ಯಾತಿಯ ಆಲ್ಡ್ರೀಮ್ ವರ್ಕ್ಸ್ ಆನಿಮೇಷನ್ ಮೂವೀಸ್ ನವರು ರೆಡಿ ಮಾಡಿದ್ದಾರೆ. ಈ ಮೂವಿಗೆ IMDb ನಲ್ಲಿ ಔಟ್ ಆಫ್ 10 ಗೆ 8.3 ರೇಟಿಂಗ್ಸ್ ಇದೆ. ಈ ಮೂವಿನಲ್ಲಿರುವಂತ ಸ್ಟೋರಿ ಖಂಡಿತವಾಗ್ಲೂ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ರೋಸನ್ ಅನ್ನೋ ಒಂದು ರೋಬೋಟ್ ಸಮುದ್ರದ ತೀರದಲ್ಲಿರುವಂತ ಒಂದು ಬಾಕ್ಸ್ ಒಳಗಡೆ ಬಿದ್ದಿರೋದನ್ನ ತೋರಿಸ್ತಾರೆ. ಅವಾಗ ಆ ಬಾಕ್ಸ್ ಹತ್ರ ವಾಟರ್ ಅನಿಮಲ್ಸ್ ಗಳು ಆಟಾಡ್ಕೊಂಡು ಬರ್ತಿರ್ತವೆ. ಆ ಅನಿಮಲ್ಸ್ ಗಳಲ್ಲಿ ಒಂದು ಮಿಸ್ ಆಗಿ ರೋಸನ್ ರೋಬೋಟ್ ನ ಪವರ್ ಬಟನ್ ಅನ್ನ ಆನ್ ಮಾಡ್ಬಿಡುತ್ತೆ. ಅದರಿಂದ ರೋಬೋಟ್ ಆಕ್ಟಿವ್ ಆಗಿ ಯೂನಿವರ್ಸಲ್ ಡೈನಾಮಿಕ್ ರೋಬೋಟ್ ನ ಖರೀದಿ ಮಾಡಿದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ನಾನು ರೋಸನ್ 7134 ನಾನು ನಿಮ್ಗೋಸ್ಕರ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಯಾವಾಗ್ಲೂ ಸಿದ್ಧ ಅಂತ ಹೇಳಿ ಇವಾಗ ನಾನು ಏನ್ ಕೆಲಸ ಮಾಡ್ಬೇಕು ಅಂತ ಕೇಳುತ್ತೆ. ಅವಾಗ ವಾಟರ್ ಅನಿಮಲ್ಸ್ ಗಳು ರೋಸನ್ ರೋಬೋಟ್ ನ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇರ್ತವೆ. ಅಷ್ಟರಲ್ಲಿ ಅಲ್ಲಿಗೆ ಸಮುದ್ರದ ಅಲೆ ಬಂದು ರೋಸನ್ ರೋಬೋಟ್ ಅಲ್ಲಿಂದ ಕೊಚ್ಕೊಂಡೋಗಿ ಒಂದ್ ಕಡೆ ಬೀಳುತ್ತೆ. ನಂತರ ಮತ್ತೆ ಅದೇ ರೀತಿಯಲ್ಲಿರುವಂತ ದೊಡ್ಡದಾಗಿರುವ ಅಲೆ ರೋಸನ್ ಕಡೆನೆ ಬರ್ತಾ ಇರುತ್ತೆ. ಅದನ್ನ ನೋಡಿದ ರೋಸನ್ ಅಲ್ಲಿಂದ ಮೇಲ್ಗಡೆ ಹತ್ತೋದಕ್ಕೆ ನೋಡುತ್ತೆ. ಆದ್ರೆ ಅದಕ್ಕೆ ಗ್ರಿಪ್ ಸಿಗದೆ ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಅದ್ರ ಮುಂದೆ ಹೋಗ್ತಿದ್ದ ಕ್ರಾಬ್ ನ ನೋಡಿ ರೋಸನ್ ಕೂಡ ಅದೇ ರೀತಿಯ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂತರ ಬೆಟ್ಟದ ಮೇಲ್ಗಡೆ ಬಂದು ಆ ಕ್ರಾಬ್ ನ ಕೈಯಲ್ಲಿ ಇಟ್ಕೊಂಡು ನನಗೆ ಕಸ್ಟಮರ್ ಸಿಕ್ಕಾಯ್ತು, ನಿಮ್ಗೆ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳೋಷ್ಟ್ರಲ್ಲಿ ಒಂದು ಪಕ್ಷಿ ಬಂದು ಆ ಕ್ರಾಬ್ ನ ಅಲ್ಲಿಂದ ಎತ್ಕೊಂಡು ಹೋಗುತ್ತೆ. ಅದರಿಂದ ರೋಸನ್ ರೋಬೋಟ್ ಅಲ್ಲೇ ಪಕ್ಕದಲ್ಲಿದ್ದ ಕಾಡಿನ ಒಳಗಡೆ ಬಂದು ರೋಸನ್ 7134 ಯಾವ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳ್ತಿರುತ್ತೆ. ಹಾಗೆ ಅದಕ್ಕೆ ಸಿಕ್ಕ ಪ್ರಾಣಿಗಳಿಗೆಲ್ಲ ನಾನ್ ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೇಕಾ ಅಂತ ಕೇಳ್ತಿರುತ್ತೆ. ಆದ್ರೆ ಆ ಪ್ರಾಣಿಗಳೆಲ್ಲ ರೋಸನ್ ರೋಬೋಟ್ ನ ನೋಡಿ ಎದ್ರುಕೊಂಡು ಅಲ್ಲಿಂದ ಓಡೋಗ್ತಿರ್ತವೆ. ಯಾವ ಪ್ರಾಣಿಗಳು ಕೂಡ ಅದರ ಮಾತನ್ನ ಕೇಳ್ತಾ ಇರೋದಿಲ್ಲ. ಕೊನೆಗೆ ಒಂದು ಡೀರ್ ಹಿಂದೆ ಅದ್ರ ತರನೇ ಓಡೋಗ್ತಾ ನಿಮ್ಗೆ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳ್ತಿರ್ಬೇಕಾದ್ರೆ ಆ ಡೀರ್ ರೋಸನ್ ರೋಬೋಟ್ ಗೆ ಕಾಲಿನಿಂದ ಒದಿಯುತ್ತೆ. ಅದರಿಂದ ರೋಸನ್ ರೋಬೋಟ್ ಒಂದ್ ಕಡೆ ಹೋಗಿ ಬಿದೋಗುತ್ತೆ. ಈಗಿರ್ಬೇಕಾದ್ರೆ ಆ ರೋಸನ್ ರೋಬೋಟ್ ಹತ್ರ ಒಂದು ಚಿಟ್ಟೆ ಬರುತ್ತೆ. ಅದನ್ನ ಇಟ್ಕೊಳ್ಳೋದಕ್ಕೆ ಅಂತ ಅದು ಹೋದಾಗ ಅಲ್ಲಿ ಇನ್ನೂ ಸಾವಿರಾರು ಚಿಟ್ಟೆಗಳಿರ್ತವೆ. ಆ ಚಿಟ್ಟೆಗಳನ್ನ ತಿನ್ನೋದಕ್ಕೆ ತುಂಬಾ ಪ್ರಾಣಿಗಳು ಅಲ್ಲಿಗೆ ಬಂದು ರೋಸನ್ ರೋಬೋಟ್ ಮೇಲ್ಗಡೆ ಒಡ್ಡಾಡ್ತಾ ಇರ್ತವೆ. ಅವಾಗ ರೋಸನ್ ರೋಬೋಟ್ ಗೆ ಆ ಪ್ರಾಣಿಗಳ ಭಾಷೆ ಅರ್ಥ ಆಗ್ತಾ ಇರೋದಿಲ್ಲ. ಹಾಗೆ ಅದ್ರ ಭಾಷೆ ಕೂಡ ಆ ಪ್ರಾಣಿಗಳಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ರೋಸನ್ ಗೆ ಗೊತ್ತಾಗುತ್ತೆ. ಅದರಿಂದ ಆ ರೋಸನ್ ಸ್ವಲ್ಪ ದಿನಗಳ ಕಾಲ ಒಂದ್ ಕಡೆ ಕೂತ್ಕೊಂಡು ಅಲ್ಲಿದ್ದ ಪ್ರಾಣಿಗಳೆಲ್ಲ ಹೇಗ್ ಮಾತಾಡ್ತವೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಂತರ ಎಲ್ಲಾ ಪ್ರಾಣಿಗಳ ಭಾಷೆನ ರೋಸನ್ ತಿಳ್ಕೊಂಡು ಕೊನೆಗೆ ಅಲ್ಲಿಂದ ಮೇಲ್ಗಡೆ ಎದ್ದು ಆ ಪ್ರಾಣಿಗಳ ಭಾಷೆನಲ್ಲೇ ನಾನು ರೋಸನ್ 7134 ನಾನು ಒಳ್ಳೆ ತರಹದ ಕೆಲಸಗಳನ್ನ ಮಾಡಿ ನಿಮ್ಮ ಜೀವನನ ಸುಲಭಗೊಳಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳುತ್ತೆ. ಅವಾಗ ಒಂದು ಮೊಲ ನೀವು ನಮ್ಮನ್ನೆಲ್ಲ ಸಾಯಿಸೋದಕ್ಕೆ ಬಂದಿದ್ದೀರಾ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ಖಂಡಿತವಾಗ್ಲೂ ಇಲ್ಲ, ನಾನ್ ನಿಮ್ಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಒಂದು ಡೀರ್ ಬಂದು ರೋಸನ್ ಗೆ ಸರಿಯಾಗಿ ಗುದ್ದುತ್ತೆ. ಅದರಿಂದ ರೋಸನ್ ಒಂದ್ ಕಡೆ ಹೋಗಿ ಬಿದೋಗುತ್ತೆ. ನಂತರ ರೋಸನ್ ಮತ್ತೆ ಮೇಲ್ಗಡೆ ಎದ್ದು ನಿಲ್ಲುತ್ತೆ. ಅದನ್ನ ನೋಡಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಎದ್ರುಕೊಂಡು ಓಡೋಗ್ತವೆ. ಅಷ್ಟರಲ್ಲಿ ಅಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ರೋಸನ್ ಒಂದ್ ಕಡೆ ಬಂದು ಯಾರು ನನಗೆ ಕೆಲಸನ ಆರ್ಡರ್ ಮಾಡ್ತಿಲ್ಲ, ಅದರಿಂದ ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡಿ ರಿಟರ್ನ್ ಟ್ರಾನ್ಸ್ಮಿಟರ್ ನ ಆಕ್ಟಿವ್ ಮಾಡ್ತಿರುತ್ತೆ. ಅಷ್ಟರಲ್ಲಿ ಆ ಟ್ರಾನ್ಸ್ಮಿಟರ್ ಗೆ ಸಿಡ್ಲೋಡ್ದು ರೋಬೋ ಅಲ್ಲಿಂದ ಕೆಳಗಡೆ ಬಿದ್ದೋಗುತ್ತೆ. ನಂತರ ರೋಸನ್ ಸಿಸ್ಟಮ್ ನ ರೀಬೂಟ್ ಮಾಡ್ತಿರ್ಬೇಕಾದ್ರೆ ಅದು ರೀಬೂಟ್ ಆಗೋಷ್ಟರಲ್ಲಿ ಕಾಡಿನಲ್ಲಿರುವಂತ ಪ್ರಾಣಿಗಳೆಲ್ಲ ರೋಸನ್ ಹತ್ರ ಬಂದು ಅದರ ಪಾರ್ಟ್ಸ್ ಗಳನ್ನೆಲ್ಲ ಕಿತ್ಕೊಂಡು ಆಟ ಆಡ್ತಿರ್ತವೆ. ಅದರಲ್ಲೂ ಒಂದ್ ಪ್ರಾಣಿ ಅಂತೂ ರೋಬೋಟ್ ಒಳಗಡೆ ಹೋಗಿ ಅದರ ಪವರ್ ಬೋರ್ಡ್ ನ ತಗೊಂಡು ಅಲ್ಲಿಂದ ಓಡೋಗ್ತಾ ಇರುತ್ತೆ. ಅಷ್ಟರಲ್ಲಿ ರೋಸನ್ ಮಿನಿ ರೋಬೋಟ್ ಗೆ ಸಿಗ್ನಲ್ ಕಳಿಸುತ್ತೆ. ಅವಾಗ ಮಿನಿ ರೋಬೋಟ್ ಆ ಪ್ರಾಣಿಗಳ ಹತ್ರ ಇದ್ದ ಪಾರ್ಟ್ಸ್ ಗಳನ್ನೆಲ್ಲ ತಂದು ರೋಸನ್ ಗೆ ಕೊಡುತ್ತೆ. ಆ ಪಾರ್ಟ್ಸ್ ಗಳನ್ನೆಲ್ಲ ರೋಸನ್ ಫಿಟ್ ಮಾಡ್ಕೊಂಡು ಮೇನ್ ಬೋರ್ಡ್ ನ ಕಿತ್ಕೋತಾ ಇರುತ್ತೆ. ಅಷ್ಟರಲ್ಲಿ ಅದರ ವೈರ್ ಕಟ್ ಆಗ್ಬಿಡುತ್ತೆ. ಅದರಿಂದ ರೋಸನ್ ಆ ಬೋರ್ಡ್ ನ ವಾಪಸ್ ಆ ಪ್ರಾಣಿಯಿಂದ ಕಿತ್ಕೊಳ್ಳೋದಕ್ಕೆ ಅಂತ ಹೋದಾಗ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಆಮೇಲೆ ನೋಡಿದ್ರೆ ರೋಸನ್ ಬಾಡಿ ಒಳಗಡೆ ತುಂಬಾನೇ ಪ್ರಾಣಿಗಳಿರ್ತವೆ. ಅದರಿಂದ ರೋಸನ್ ಅದರ ಬಾಡಿನ ಜೋರಾಗಿ ಸ್ಪಿನ್ ಮಾಡುತ್ತೆ. ಅವಾಗ ಆ ಪ್ರಾಣಿಗಳೆಲ್ಲ ಹೊರಗಡೆ ಬಂದು ಬಿದ್ದೋಗ್ತವೆ. ನಂತರ ರೋಸನ್ ನಾನು ಇಲ್ಲಿದ್ರೆ ಸರಿ ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿ ರಿಟರ್ನ್ ಟ್ರಾನ್ಸ್ಮಿಟರ್ ನ ಆಕ್ಟಿವ್ ಮಾಡುತ್ತೆ. ಆದ್ರೆ ಅದರ ಸಿಗ್ನಲ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಎಲ್ಲಾ ಪ್ರಾಣಿಗಳು ಆ ಟ್ರಾನ್ಸ್ಮಿಟರ್ ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಅದರಿಂದ ರೋಸನ್ ಪಕ್ಕದಲ್ಲೇ ಇದ್ದಂತ ಮರದ ಮೇಲ್ಗಡೆ ಹತ್ತುತ್ತಾ ಇರುತ್ತೆ. ಆದ್ರೆ ಇನ್ನೊಂದು ಪ್ರಾಣಿ ಮರದ ಮೇಲ್ಗಡೆಯಿಂದಾನೆ ಬಂದು ಆ ಟ್ರಾನ್ಸ್ಮಿಟರ್ ನ ಕಿತ್ಕೊಂಡು ಆ ಮರದ ತುದಿ ಕಡೆ ಹೋಗುತ್ತೆ. ಅದರಿಂದ ರೋಸನ್ ಕೂಡ ಹೋಗುತ್ತೆ. ಹಾಗೆ ಎಲ್ಲಾ ಪ್ರಾಣಿಗಳು ಕೂಡ ಮರದ ಮೇಲ್ಗಡೆ ಬರ್ತವೆ. ಅವಾಗ ಆ ಮರಕ್ಕೆ ಭಾರ ಜಾಸ್ತಿ ಆಗಿ ಅದು ಒಂದ್ ಕಡೆ ಬಾಗುತ್ತೆ. ಅವಾಗ ಮುಂದೆ ಇದ್ದ ರೆಕ್ಯೂನ್ ಪ್ರಾಣಿ ಟ್ರಾನ್ಸ್ಮಿಟರ್ ನ ತಗೊಂಡು ಅಲ್ಲಿಂದ ಓಡೋಗುತ್ತೆ. ಅದರಿಂದ ರೋಸನ್ ಕೂಡ ಮರದಿಂದ ಕೆಳಗಡೆ ಇಳಿದಾಗ ಉಳಿದಿದ್ದ ರೆಕ್ಯೂನ್ ಪ್ರಾಣಿಗಳೆಲ್ಲ ಅಲ್ಲಿಂದ ಹಾರೋಗ್ತವೆ. ರೋಸನ್ ಟ್ರಾನ್ಸ್ಮಿಟರ್ ನ ತಗೊಂಡು ಹೋಗ್ತಿದ್ದ ರೆಕ್ಯೂನ್ ಪ್ರಾಣಿನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದು ಒಂದು ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಆದ್ರೆ ಅವಾಗ ರೆಕ್ಯೂನ್ ಪ್ರಾಣಿ ಆ ಟ್ರಾನ್ಸ್ಮಿಟರ್ ನ ಗುಹೆ ಒಳಗಡೆ ಬಿಟ್ಟು ಅಲ್ಲಿಂದ ಬೈದಿಂದ ಓಡೋಗುತ್ತೆ. ಯಾಕಂದ್ರೆ ಆ ಗುಹೆ ಒಳಗಡೆ ಒಂದು ದೈತ್ಯಕಾರದ ಕರಡಿ ಇರುತ್ತೆ.
ಅವಾಗ ಕರಡಿ ಗುಹೆಯಿಂದ ಹೊರಗಡೆ ಬಂದು ರೋಜನ್ಗೆ ಒಂದ್ ಏಟ್ ಹೊಡೆಯುತ್ತೆ. ಅವಾಗ ರೋಜನ್ ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರಡಿ ಕೂಡ ರೋಜನ್ ಹಿಂದೆನೆ ಹೋಗ್ತಿರುತ್ತೆ. ಆ ಸಮಯದಲ್ಲಿ ಒಂದ್ ಕಡೆ ರೋಜನ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಅದರ ಬಾಡಿ ಒಳಗಡೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ತಿರುತ್ತೆ. ಹಾಗೆ ರೋಜನ್ ಕೆಳಗಡೆ ಬಿದ್ದ ಫೋರ್ಸಿಗೆ ಒಂದು ಪಕ್ಷಿ ಸತ್ತೋಗಿರುತ್ತೆ. ಅದರ ಮೊಟ್ಟೆಗಳೆಲ್ಲ ಒಡೆದೋಗಿರ್ತವೆ. ಅದರಲ್ಲಿ ಒಂದ್ ಮೊಟ್ಟೆ ಮಾತ್ರ ಚೆನ್ನಾಗಿರುತ್ತೆ. ಆ ಮೊಟ್ಟೆನ ರೋಜನ್ ಸ್ಕ್ಯಾನ್ ಮಾಡಿದಾಗ ಅದ್ರೊಳಗಡೆ ಒಂದು ಮರಿ ಕೂಡ ಇರುತ್ತೆ. ಆ ಮೊಟ್ಟೆನ ಕೈಯಲ್ಲಿ ಇಟ್ಕೊಂಡು ರೋಜನ್ ನೋಡ್ತಿರ್ಬೇಕಾದ್ರೆ ಅದಕ್ಕೆ ಗೊತ್ತಾಗದೇ ಇರೋ ಹಾಗೆ ಒಂದು ಫಾಕ್ಸ್ ಅಲ್ಲಿಗೆ ಬಂದು ರೋಜನ್ ಕೈಲಿದ್ದ ಮೊಟ್ಟೆನ ಕಿತ್ಕೊಂಡು ಅಲ್ಲಿಂದ ಓಡೋಗ್ತಾ ಇರುತ್ತೆ. ಅದನ್ನ ನೋಡಿ ರೋಜನ್ ಕೂಡ ಆ ಫಾಕ್ಸ್ ಇಂದನೇ ಹೋಗುತ್ತೆ. ಅವಾಗ ಆ ಫಾಕ್ಸ್ ಒಂದು ಕೆಳಗಡೆ ಬಿದ್ದಿರುವಂತ ಮರದೊಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಅದರಿಂದ ರೋಜನ್ ಅದರ ಕೈಯನ್ನ ಬ್ಲೇಡ್ ಗಳ ತರ ಕನ್ವರ್ಟ್ ಮಾಡಿ ಆ ಮರನ ಕಟ್ ಮಾಡಿ ಫಾಕ್ಸ್ ನ ಬಾಲನ ಇಟ್ಕೊಂಡು ಮೇಲ್ಗಡೆ ಎತ್ತಿ ಅದರ ಬಾಯಿ ಒಳಗಡೆ ಇದ್ದ ಮೊಟ್ಟೆನ ತಗೊಂಡು ಅದರ ಬಾಡಿ ಒಳಗಡೆ ಇಟ್ಕೊಳ್ಳುತ್ತೆ. ಆದ್ರೆ ಆ ನರಿ ಮೊದಲೇ ಬುದ್ಧಿವಂತ ಪ್ರಾಣಿ ಆದ್ರಿಂದ ಅದು ಇನ್ನೊಂದ್ ಕಡೆ ಬಂದು ರೋಜನ್ ಬಾಡಿ ಒಳಗಡೆ ಇಟ್ಕೊಂಡಿದ್ದ ಮೊಟ್ಟೆನ ಎತ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಅವಾಗ ರೋಜನ್ ಕೂಡ ಅದ್ರ ಹಿಂದೆನೆ ಹೋಗ್ತಿರುತ್ತೆ. ಹಾಗೆ ರೋಜನ್ ಮುಂದೆ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದ್ ಕಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಆ ನರಿ ರೋಜನ್ ಇನ್ನೇನ್ ಕೆಳಗಡೆ ಬಿದ್ದೋಯ್ತು ಅಂತ ಅನ್ಕೊಳ್ತಿರ್ಬೇಕಾದ್ರೆ ರೋಜನ್ ಮತ್ತೆ ಮೇಲ್ಗಡೆ ಬಂದು ಆ ನರಿನ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಿರುತ್ತೆ. ಅವಾಗ ಆ ನರಿ ಅದರ ಬಾಯಿ ಒಳಗಡೆ ಇದ್ದ ಮೊಟ್ಟೆನ ಕೆಳಗಡೆ ಇಟ್ಟು ರೋಜನ್ಗೆ ತಪ್ಪಾಯ್ತು ತಗೋ ಅಂತ ಹೇಳುತ್ತೆ. ಆದ್ರೆ ರೋಜನ್ ಆ ಮೊಟ್ಟೆನ ತಗೊಳ್ಳೋಷ್ಟರಲ್ಲಿ ಮತ್ತೆ ನರಿ ಆ ಮೊಟ್ಟೆನ ಬಾಯಲ್ಲಿ ಕಚ್ಕೊಂಡು ಮುಂದೆ ಹೋಗ್ದು ರೋಜನ್ ಇಂದ ತಪ್ಪಿಸ್ಕೊಂಡು ಮುಂದೆ ಬಂದು ಮತ್ತೆ ಮೊಟ್ಟೆನ ಕಚ್ಕೊಂಡು ಅಲ್ಲಿಂದ ಓಡೋಗ್ತಿರುತ್ತೆ. ಅವಾಗ ಆ ನರಿ ಪರ್ಕ್ಯೂಪಿನ್ ಮೇಲ್ಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಅದರ ಮುಳ್ಗಳೆಲ್ಲ ಆ ನರಿಗೆ ಚುಚ್ಕೊಳ್ತವೆ. ಅವಾಗ ಆ ನರಿ ಅದರ ಬಾಯಿ ಒಳಗಡೆ ಇದ್ದ ಮೊಟ್ಟೆನ ಕೆಳಗಡೆ ಬಿಡುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ರೋಜನ್ ಬರುತ್ತೆ. ಅದನ್ನ ನೋಡಿ ಪರ್ಕ್ಯೂಪಿನ್ ಎದುರ್ಕೊಂಡು ಅಲ್ಲಿಂದ ಓಡೋಗುತ್ತೆ. ನಂತರ ರೋಜನ್ ಮೊಟ್ಟೆನ ತಗೊಂಡು ಅದರ ಬಾಡಿ ಒಳಗಡೆ ಇಟ್ಕೊಂಡು ನರಿನ ಇಟ್ಕೊಂಡು ಅದಕ್ಕೆ ಚುಚ್ಕೊಂಡಿರುವಂತ ಪರ್ಕ್ಯೂಪಿನ್ ಮುಳ್ಗಳನ್ನೆಲ್ಲ ಹೊರಗಡೆ ತೆಗೆದು ಆ ನರಿನ ಕೆಳಗಡೆ ಬಿಡುತ್ತೆ. ಅವಾಗ ಆ ನರಿ ಎದುರುಕೊಂಡು ಅಲ್ಲಿಂದ ಓಡೋಗುತ್ತೆ. ಅಷ್ಟರಲ್ಲಿ ರೋಜನ್ ಹತ್ರ ಇದ್ದ ಮೊಟ್ಟೆ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿದ ರೋಜನ್ ಆ ಮೊಟ್ಟೆ ಒಡೆದೋಗ್ತಿದೆ ಅಂತ ತಿಳ್ಕೊಂಡು ಅದರ ಎಲ್ಲ ಕೈಗಳಿಂದ ಮೊಟ್ಟೆನ ಇಟ್ಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ರೋಜನ್ ಕೈಗಳನ್ನು ಓಪನ್ ಮಾಡಿದಾಗ ಆ ಮೊಟ್ಟೆ ಒಳಗಡೆಯಿಂದ ಒಂದು ಮರಿ ಹೊರಗಡೆ ಬರುತ್ತೆ. ಅದನ್ನ ನೋಡಿ ರೋಜನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ನಂತರ ರೋಜನ್ ಆ ಮರಿನ ಕೆಳಗಡೆ ಬಿಟ್ಟು ನನ್ ಕೆಲಸ ನಿಮ್ಗೆ ಇಷ್ಟ ಆಯ್ತಾ, ನಿಮ್ಗೆ ಇಷ್ಟ ಆಗಿದ್ರೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕೇಳ್ತಿರುತ್ತೆ. ಅದಕ್ಕೆ ಆ ಮರಿ ಏನು ಮಾತಾಡೋದಿಲ್ಲ. ಅವಾಗ ರೋಜನ್ ನನಗೆ ಇವಾಗ ವಾಪಸ್ ಫ್ಯಾಕ್ಟ್ರಿಗೆ ಹೋಗುವಂತ ಸಮಯ ಅಂತ ಹೇಳಿ ಟ್ರಾನ್ಸ್ಮಿಟರ್ ನ ಆನ್ ಮಾಡುತ್ತೆ. ಆದ್ರೆ ಆ ಟ್ರಾನ್ಸ್ಮಿಟರ್ ಗೆ ಅಲ್ಲಿ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಅದರಿಂದ ಅದು ಬೇರೆ ಕಡೆ ಹೋಗ್ತಿರುತ್ತೆ. ಅವಾಗ ಪಕ್ಷಿ ಮರಿ ಕೂಡ ರೋಜನ್ ಹಿಂದೆನೆ ಹೋಗ್ತಿರುತ್ತೆ. ಒಂದ್ ಕಡೆ ರೋಜನ್ ಗೆ ಸಿಗ್ನಲ್ ಸಿಕ್ಬಿಡುತ್ತೆ. ಅದರಿಂದ ರೋಜನ್ ಟ್ರಾನ್ಸ್ಮಿಟರ್ ನ ಆನ್ ಮಾಡುತ್ತೆ. ಅಷ್ಟರಲ್ಲೇ ಆ ಪಕ್ಷಿ ಮರಿ ಒಂದು ಮರದ ಮೇಲ್ಗಡೆಯಿಂದ ರೋಜನ್ ತಲೆ ಮೇಲ್ಗಡೆ ಬಂದು ಟ್ರಾನ್ಸ್ಮಿಟರ್ ನ ಕುಕ್ಕಿ ಹಾಳು ಮಾಡ್ಬಿಡುತ್ತೆ. ಅಷ್ಟರಲ್ಲೇ ಅಲ್ಲೇ ಪಕ್ಕದಲ್ಲೇ ಪಿಂಕ್ ಟೇಲ್ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರುತ್ತೆ. ಅದನ್ನ ನೋಡಿದ ರೋಜನ್ ಅದ್ರ ಹತ್ರ ಇದ್ದ ಪಕ್ಷಿ ಮರಿನ ಪಿಂಕ್ ಟೇಲ್ ಮರಿಗಳ ಮಧ್ಯೆ ಬಿಡುತ್ತೆ. ಅವಾಗ ಪಿಂಕ್ ಟೇಲ್ ಮರಿಗಳು ಆ ಪಕ್ಷಿ ಮರಿನ ನೋಡಿ ಜೋರಾಗಿ ಕೂಗ್ತವೆ. ಅದರಿಂದ ಪಿಂಕ್ ಟೇಲ್ ತನ್ನ ಮರಿಗಳಿಗೆ ನಿಮ್ಗೆಲ್ಲ ಏನಾಯ್ತು, ಸುಮ್ನೆ ಯಾಕೆ ಇಷ್ಟೊಂದು ಜೋರಾಗಿ ಕೂಗ್ತಾ ಇದೀರಾ ಅಂತ ಕೇಳುತ್ತೆ. ಅದಕ್ಕೆ ಪಿಂಕ್ ಟೇಲ್ ನ ಮರಿಗಳೆಲ್ಲ ನಾವೆಲ್ಲ ನಿಮ್ಮ ಮಕ್ಕಳು, ಆದ್ರೆ ಇದು ಯಾರು ಅಂತ ಕೇಳ್ತವೆ. ಅವಾಗ ಪಿಂಕ್ ಟೇಲ್ ಆ ಮರಿನ ನೋಡಿ ನಿನ್ ತಾಯಿ ಎಲ್ಲಿ ಮಗು ಅಂತ ಕೇಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೋಜನ್ ಬರುತ್ತೆ. ಅದನ್ನ ನೋಡಿ ಪಿಂಕ್ ಟೇಲ್ ರಾಕ್ಷಸ ಬಂದ ಅಂತ ಹೇಳಿ ಅದು ಮತ್ತೆ ಅದರ ಮರಿಗಳೆಲ್ಲ ಸತ್ತೋಗಿರೋ ತರ ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ರೋಜನ್ಗೆ ತುಂಬಾನೇ ಬೇಜಾರಾಗಿ ಒಂದ್ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಅವಾಗ ಪಿಂಕ್ ಟೇಲ್ ರೋಜನ್ ಹತ್ರ ಹೋಗಿ ಯಾರಾದ್ರೂ ಇದೀರಾ ಅಂತ ಕರೆಯುತ್ತೆ. ಹಾಗೆ ರೋಜನ್ಗೆ ಈ ಮಗು ನಿಮ್ದ ಅಂತ ಕೇಳುತ್ತೆ. ಅದಕ್ಕೆ ರೋಜನ್ ಖಂಡಿತವಾಗ್ಲೂ ಇಲ್ಲ, ಈ ಮಗು ಅವಾಗ್ಲಿಂದ ನನ್ನ ಹಿಂದೆನೆ ಬರ್ತಾ ಇದೆ ಅಂತ ಹೇಳುತ್ತೆ. ಅದಕ್ಕೆ ಪಿಂಕ್ ಟೇಲ್ ಮಕ್ಳುಗಳೇ ಹಾಗೆ ಮೊದ್ಲು ಯಾರ ಮುಖನ ಅವುಗಳು ನೋಡ್ತಾವೋ ಅವರನ್ನ ಅವರ ತಾಯಿ ಅಂತ ಅನ್ಕೊಳ್ಬಿಡ್ತವೆ. ಅದರಿಂದ ನೀವ್ ಇವಾಗ ಇದ್ರ ತಾಯಿ ಅಂತ ಹೇಳುತ್ತೆ. ಅದಕ್ಕೆ ರೋಜನ್ ತಾಯಿ ಬಗ್ಗೆ ನನ್ನ ಪ್ರೋಗ್ರಾಮ್ ನಲ್ಲಿ ಯಾವುದೇ ಮಾಹಿತಿ ಇಲ್ಲ, ನನ್ ಕೆಲಸ ಏನಾದ್ರೂ ಮುಗ್ದಿದ್ರೆ ಆದಷ್ಟು ಬೇಗ ಫ್ಯಾಕ್ಟ್ರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಪಿಂಕ್ ಟೇಲ್ ಈ ಮಗುನ ನೋಡ್ಕೊಳ್ಳೋದೇ ನಿನ್ನ ಕೆಲಸ ಅಂತ ಹೇಳುತ್ತೆ. ಅವಾಗ ರೋಜನ್ ನನಗಿವಾಗ ಕೆಲಸ ಸಿಕ್ಕಿದೆ, ನಾನು ಫ್ಯಾಕ್ಟ್ರಿಗೆ ವಾಪಸ್ ಹೋಗುವಂತ ಪ್ಲಾನಿಂಗ್ ನ ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳಿ ಆ ಪಕ್ಷಿ ಮರಿನ ಇಸ್ಕೊಂಡು ನನಗೆ ಈ ಮಗುನ ಹೇಗ್ ನೋಡ್ಕೋಬೇಕು ಅಂತ ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ಕೇಳುತ್ತೆ. ಅದಕ್ಕೆ ಪಿಂಕ್ ಟೇಲ್ ಮೊದ್ಲು ಅದಕ್ಕೆ ಆಹಾರ ತಿನ್ನೋದನ್ನ ಕಲಿಸ್ಬೇಕು, ನಂತರ ನೀರಿನ ಮೇಲ್ಗಡೆ ಹೇಗೆ ಇದ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು, ಅದಾದ್ಮೇಲೆ ಅದಕ್ಕೆ ಆಕಾಶದಲ್ಲಿ ಹೇಗ್ ಹಾರಾಡ್ಬೇಕು ಅಂತ ತಿಳಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ಅದು ಬದುಕೋದಿಲ್ಲ ಅಂತ ಹೇಳುತ್ತೆ. ನಂತರ ಪಿಂಕ್ ಟೇಲ್ ಅದರ ಮರಿಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗುತ್ತೆ. ಅದಾದ್ಮೇಲೆ ರೋಜನ್ ಆ ಪಕ್ಷಿ ಮರಿಗೆ ಸಿಕ್ಕಿದ್ನೆಲ್ಲ ತಿನ್ಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅದನ್ನ ನರಿ ಮರೆನಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಆದ್ರೆ ಹೆಸರು ಫಿಂಕ್ ಅಂತ. ನಂತರ ರೋಜನ್ ಆ ಪಕ್ಷಿ ಮರಿನ ನೀರ್ ಹತ್ರ ತಂದು ನೀರ್ ಒಳಗಡೆ ಬಿಟ್ಟು ಈಜು ಅಂತ ಹೇಳ್ತಿರುತ್ತೆ. ಹಾಗೆ ಆ ಪಕ್ಷಿ ಮರಿಗೆ ಮೇಲ್ಗಡೆ ಹಾರು ಅಂತ ಹೇಳಿ ಅದನ್ನ ಮೇಲ್ಗಡೆ ಎಸೆಯುತ್ತೆ. ಅದನ್ನೆಲ್ಲ ನೋಡ್ತಿದ್ದ ಫಿಂಕ್ ರೋಜನ್ ಹತ್ರ ಬಂದು ನನ್ನ ಹೆಸರು ಫಿಂಕ್ ಅಂತ, ನಿಮ್ಗೆ ನನ್ನಿಂದ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳುತ್ತೆ. ಅದಕ್ಕೆ ರೋಜನ್ ನೀನೊಬ್ಬ ಬೇಟೆಗಾರ, ನೀನ್ ನಮ್ಗೆ ಏನ್ ಸಹಾಯ ಮಾಡ್ತೀಯ ಅಂತ ಕೇಳುತ್ತೆ. ಅವಾಗ ಫಿಂಕ್ ಭಯ ಪಡ್ಬಿಡಿ, ನಾನು ಆ ಮರಿನ ತಿನ್ನೋದಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ರೋಜನ್ ಹಾಗಾದ್ರೆ ನೀನ್ ನಮ್ಗೆ ಸಹಾಯ ಮಾಡಬಹುದು ಅಂತ ಹೇಳುತ್ತೆ. ಅವಾಗ ಫಿಂಕ್ ತನ್ನ ತಲೆನ ಉಪಯೋಗಿಸಿ ಮೊದಲು ಅದಕ್ಕೆ ಏನೇನ್ ಬೇಕೋ ಆಹಾರನ ರೋಜನ್ಗೆ ತರೋದು ಕೇಳುತ್ತೆ. ಉದಾಹರಣೆಗೆ ಮೀನು, ಜೇನು ಹಾಗೆ ಸಮುದ್ರದ ಕಪ್ಪೆ ಚುಕ್ಕಗಳನ್ನ ರೋಜನ್ ಕೈಯಿಂದ ತರಿಸ್ಕೊಂಡು ಮೊದಲು ಅದರ ಹೊಟ್ಟೆನ ತುಂಬಿಸ್ಕೊಳ್ತಾ ಇರುತ್ತೆ. ಅದನ್ನ ನೋಡಿದ ರೋಜನ್ ನೀನು ಏನ್ ಮಾಡ್ತಿದ್ಯಾ, ನಾನ್ ತಂದಿರುವಂತ ಆಹಾರನೆಲ್ಲ ಬರೀ ನೀನೇ ತಿಂತಾ ಇದ್ಯಾ, ಆ ಮಗುಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳುತ್ತೆ. ಅದಕ್ಕೆ ಫಿಂಕ್ ಚಿಂತೆ ಮಾಡ್ಬೇಡಿ, ನಾನ್ ಆ ಮರಿಗೆ ಆಹಾರನ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದ ಮಣ್ಣನ್ನ ಕೆರೆಯುತ್ತೆ. ಅವಾಗ ಮಣ್ಣಿನೊಳಗಡೆ ಇದ್ದ ಹುಳುಗಳೆಲ್ಲ ಹೊರಗಡೆ ಬರ್ತವೆ. ಆ ಹುಳುಗಳನ್ನ ನೋಡಿ ಪಕ್ಷಿ ಮರಿ ತುಂಬಾನೇ ಖುಷಿಯಿಂದ ಆ ಹುಳುಗಳನ್ನ ತಿನ್ನುತ್ತೆ.
ಅದನ್ನ ನೋಡಿದ ರೋಜಾನ್ ನನ್ನ ಮೊದಲನೇ ಕೆಲಸ ಸಂಪೂರ್ಣ ಆಗಿದೆ ಅಂತ ತುಂಬಾ ಖುಷಿ ಪಡ್ತಾ ಇರುತ್ತೆ. ಹಾಗೆ ನನ್ನ ಪವರ್ ಬೋರ್ಡ್ ಕಳೆದೋಗಿದೆ, ಅದರಿಂದ ನನಗೆ ಪವರ್ ಬೋರ್ಡ್ ನ ಅವಶ್ಯಕತೆ ಇದೆ. ಇವಾಗ ನಾನು ಸೋಲಾರ್ ಪವರ್ ಇಂದ ಆಕ್ಟಿವ್ ಆಗಿದ್ದೀನಿ. ನನ್ನ ಟ್ರಾನ್ಸ್ಮಿಟರ್ ಕೂಡ ಕಳೆದೋಗಿದೆ, ಅದರ ಅವಶ್ಯಕತೆ ಕೂಡ ನನಗಿದೆ ಅಂತ ಫಿಂಕ್ ಗೆ ತಿಳಿಸ್ತಾ ಇರುತ್ತೆ. ಅದಕ್ಕೆ ಫಿಂಕ್ ನನಗೇನಾದ್ರೂ ಬೇರೆ ರೋಬೋಟ್ ಸಿಕ್ಕಿದ್ರೆ ಅದನ್ನ ಸಾಯಿಸಿ ಅದರ ಟ್ರಾನ್ಸ್ಮಿಟರ್ ನ ನಿನಗೆ ತಂದ್ಕೊಡ್ತೀನಿ ಅಂತ ಹೇಳುತ್ತೆ. ಅವಾಗ ರೋಜಾನ್ ಅದು ತಪ್ಪು, ಬೇರೆಯವ್ರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು. ಆ ವಿಷಯ ಆಗಿರ್ಲಿ, ಇವಾಗ ಈ ಪಕ್ಷಿ ಮರಿ ನೀರಿನಲ್ಲಿ ಈಜೋದಕ್ಕೆ ಆಕಾಶದಲ್ಲಿ ಹಾರಾಡೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು ಅಂತ ಕೇಳುತ್ತೆ. ಅದಕ್ಕೆ ಫಿಂಕ್ ಇದೆಲ್ಲ ತುಂಬಾನೇ ಸುಲಭ, ನಾನ್ ಹೇಳ್ಕೊಡ್ತೀನಿ ಅಂತ ಹೇಳಿ ಆ ಪಕ್ಷಿ ಮರಿನ ನೀರಿನೊಳಗಡೆ ಬಿಸಾಕುತ್ತೆ. ಅವಾಗ ರೋಜಾನ್ ಆ ಮರಿನ ಹೊರಗಡೆ ತಗೊಂಡ್ ಬಂದು ಈ ರೀತಿ ಅದಕ್ಕೆ ಕಲಿಯೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತಿರುತ್ತೆ. ಅದಕ್ಕೆ ಫಿಂಕ್ ಹಾಗಾದ್ರೆ ಈ ಜನ್ಮದಲ್ಲಿ ಅದಕ್ಕೆ ನೀರಿನಲ್ಲಿ ಈಜಾಡೋದಕ್ಕೆ ಬರೋದಿಲ್ಲ, ಇರ್ಲಿ ಅದ್ರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ. ಮೊದಲು ಅದಕ್ಕೆ ಒಂದೊಳ್ಳೆ ಸೂಕ್ತವಾದ ಜಾಗನ ರೆಡಿ ಮಾಡ್ಬೇಕು, ಅಂದ್ರೆ ಅದಕ್ಕೆ ಒಂದೊಳ್ಳೆ ಮನೆನ ಮಾಡ್ಬೇಕು ಅಂತ ಹೇಳುತ್ತೆ. ಅದರಿಂದ ರೋಜಾನ್ ಕಾಡಿನೊಳಗಡೆ ಇರುವಂತ ಮರದ ತುಂಡುಗಳನ್ನ ಸಂಗ್ರಹಣೆ ಮಾಡಿ ಪೆಡಲರ್ ಮಾಡ್ಕೊಂಡಿರುವಂತ ಗೂಡನ್ನ ಸ್ಕ್ಯಾನ್ ಮಾಡಿ ಅದನ್ನ ಒಂದ್ ಕಡೆ ತಗೊಂಡೋಗಿ ಅದೇ ರೀತಿ ಒಂದು ದೊಡ್ಡ ಗೂಡನ್ನ ಕಟ್ಟೋದಕ್ಕೆ ಸ್ಕೆಚ್ ಹಾಕಿ ರೋಜಾನ್ ಕಾಡಿನೊಳಗಡೆ ತಂದಿದ್ದ ಮರದ ತುಂಡುಗಳನ್ನ ಸಹಾಯದಿಂದ ಒಂದೊಳ್ಳೆ ಗೂಡನ್ನ ರೆಡಿ ಮಾಡುತ್ತೆ. ಹಾಗೆ ಆ ಪಕ್ಷಿ ಮರಿಗೆ ಬ್ರೈಟ್ ಪಿಲ್ ಅಂತ ಹೆಸರನ್ನ ಇಡುತ್ತೆ. ಆ ಹೆಸರು ಆ ಪಕ್ಷಿ ಮರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಆ ಗುಹೆಯಲ್ಲೇ ಫ್ಲಿಂಕ್ ಕೂಡ ಉಳಿಯೋದಕ್ಕೆ ಪ್ಲಾನ್ ಮಾಡಿ ರೋಜಾನ್ಗೆ ತಿಳಿಸುತ್ತೆ. ಅದಕ್ಕೆ ರೋಜಾನ್ ಕೂಡ ಒಪ್ಕೊಳ್ಳುತ್ತೆ. ನಂತರ ರೋಜಾನ್ ಬ್ರೈಟ್ ಪಿಲ್ ನ ಇವಾಗ ರೀಸೆಟ್ ಮಾಡೋದು ಹೇಗೆ ಅಂತ ಕೇಳುತ್ತೆ. ಅದಕ್ಕೆ ಫಿಂಕ್ ಬ್ರೈಟ್ ಪಿಲ್ ನ ರೀಸೆಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಇವಾಗ ಮಲಗಬೇಕು ಅಂದ್ರೆ ನಾವಿವಾಗ ಒಂದು ಕತೆನ ಹೇಳ್ಬೇಕು ಅಂತ ಹೇಳಿ ಒಂದು ಕತೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕತೆ ಬ್ರೈಟ್ ಪಿಲ್ ದೇ ಆಗಿರುತ್ತೆ. ಅಂದ್ರೆ ಬ್ರೈಟ್ ಪಿಲ್ ಹೇಗ್ ಹುಡ್ತು, ಅದಕ್ಕೆ ರೋಜಾನ್ ತಾಯಿ ಹೇಗಾಯ್ತು ಅಂತ. ಆದ್ರೆ ಬ್ರೈಟ್ ಪಿಲ್ ನ ಸ್ವಂತ ತಾಯಿನ ರೋಜಾನೇ ಸಾಯಿಸಿದ್ದು ಅಂತ ಮಾತ್ರ ಹೇಳೋದಿಲ್ಲ. ಆ ಸ್ಟೋರಿನ ಕೇಳ್ತಾ ಬ್ರೈಟ್ ಪಿಲ್ ಹಾಗೆ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದಾದ ನಂತರ ರೋಜಾನ್ ಕೂಡ ಬ್ಯಾಟ್ರಿನ ಸೇವ್ ಮಾಡೋದಕ್ಕೆ ಬೆಳಗಿನವರೆಗೂ ಸಿಸ್ಟಮ್ ನ ಶಟ್ ಡೌನ್ ಮಾಡ್ತೀನಿ ಅಂತ ಹೇಳಿ ಅದು ಒಂದ್ ಕಡೆ ಹೋಗಿ ಕೂತ್ಕೊಂಡು ಅದರ ಸಿಸ್ಟಮ್ ನ ಶಟ್ ಡೌನ್ ಮಾಡುತ್ತೆ. ಅವಾಗ ಫ್ಲಿಂಕ್ ಮತ್ತೆ ಬ್ರೈಟ್ ಪಿಲ್ ಕೂಡ ಆ ರೋಜಾನ್ ಹತ್ರನೇ ಹೋಗಿ ಮಲ್ಕೊಳ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಬ್ರೈಟ್ ಪಿಲ್ ಕೂಡ ಬೆಳೆದು ಸ್ವಲ್ಪ ದೊಡ್ಡದಾಗುತ್ತೆ. ಅವಾಗ ಅದು ಕಾಡಿನಲ್ಲಿರುವಂತ ಕೆಲವು ಪ್ರಾಣಿಗಳನ್ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ. ಆದ್ರೆ ಆ ಪ್ರಾಣಿಗಳೆಲ್ಲ ಬ್ರೈಟ್ ಪಿಲ್ ನ ನೋಡಿದ್ರೆ ಎದ್ರುಕೊಂಡು ಓಡೋಗ್ತಾ ಇರ್ತವೆ. ಈಗಿರ್ಬೇಕಾದ್ರೆ ಒಂದಿನ ರೋಜಾನ್ ಮತ್ತೆ ಫ್ಲಿಂಕ್ ಬ್ರೈಟ್ ಪಿಲ್ ಗೆ ಸ್ವಿಮ್ಮಿಂಗ್ ಕಲ್ಸೋದಕ್ಕೆ ಅಂತ ಬರ್ತಾರೆ. ಅವಾಗ ಬ್ರೈಟ್ ಪಿಲ್ ನೀರಿನೊಳಗಡೆ ಸ್ವಿಮ್ಮಿಂಗ್ ಮಾಡ್ತಾ ಒಂದು ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಬ್ರೈಟ್ ಪಿಲ್ ತರನೇ ಇರುವಂತ ತುಂಬಾನೇ ಪಕ್ಷಿಗಳಿರ್ತವೆ. ಅವುಗಳನ್ನ ಬ್ರೈಟ್ ಪಿಲ್ ನೋಡಿ ತುಂಬಾನೇ ಖುಷಿಯಿಂದ ಆ ಪಕ್ಷಿಗಳ ಹತ್ರ ಹೋಗಿ ನಾನು ಬ್ರೈಟ್ ಪಿಲ್ ಅಂತ ಆ ಪಕ್ಷಿಗಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ. ಅವಾಗ ಬ್ರೈಟ್ ಪಿಲ್ ನ ಫಾಲೋ ಮಾಡೋದಕ್ಕೆ ಅಂತ ರೋಜಾನ್ ಮಿನಿ ರೋಬೋಟ್ ನ ಕಳ್ಸುತ್ತೆ. ಅದು ಬ್ರೈಟ್ ಪಿಲ್ ಹತ್ರ ಬಂದು ಅದು ಏನ್ ಮಾಡ್ತಾ ಇದೆ ಅನ್ನೋದನ್ನ ರೋಜಾನ್ ಗೆ ತಿಳಿಸ್ತಾ ಇರುತ್ತೆ. ಅಷ್ಟೇ ಅಲ್ಲಿಗೆ ಕೆಲವು ಬರ್ಡ್ಸ್ ಗಳು ಬಂದು ಈ ಜಾಗ ನಿಂದಲ್ಲ ಅಂತ ಹೇಳಿ ಬ್ರೈಟ್ ಪಿಲ್ ಗೆ ತುಂಬಾನೇ ಕೀಟ್ಲೆ ಮಾಡ್ತಾ ಇರ್ತವೆ. ಅದು ರೋಜಾನ್ ಗೆ ಗೊತ್ತಾಗಿ ಅದು ಬ್ರೈಟ್ ಪಿಲ್ ಇರುವಂತ ಜಾಗಕ್ಕೆ ಓಡ್ ಬರುತ್ತೆ. ಅದರಿಂದ ಅಲ್ಲಿದ್ದ ಪಕ್ಷಿಗಳೆಲ್ಲ ಹಾರೋಗ್ತವೆ. ಅಷ್ಟೇ ಅಲ್ಲಿಗೆ ಒಂದು ದೈತ್ಯಕಾರದ ಫಿಶ್ ಬಂದು ಬ್ರೈಟ್ ಪಿಲ್ ನ ತಿನ್ನೋದಕ್ಕೆ ನೋಡ್ತಾ ಇರುತ್ತೆ. ಅವಾಗ ರೋಜಾನ್ ಬ್ರೈಟ್ ಪಿಲ್ ನ ಆ ಫಿಶ್ ಇಂದ ಕಾಪಾಡೋದಕ್ಕೆ ಅಂತ ನೀರಿನೊಳಗಡೆ ಹೋದಾಗ ಅದರ ಕಾಲು ಕಲ್ಗಳ ಮಧ್ಯೆ ಸಿಗಾಕೋಗ್ಬಿಡುತ್ತೆ. ಅವಾಗ ರೋಜಾನ್ ಮಿನಿ ರೋಬೋಟ್ ಗೆ ಸಿಗ್ನಲ್ ಕಳಿಸಿ ಅದರ ಸಹಾಯದಿಂದ ಆ ದೈತ್ಯಕಾರದ ಮೀನಿನಿಂದ ಬ್ರೈಟ್ ಪಿಲ್ ನ ಕಾಪಾಡುತ್ತೆ. ನಂತರ ಅಲ್ಲಿಗೆ ಬ್ರೈಟ್ ಪಿಲ್ ನ ಕೀಟ್ಲೆ ಮಾಡ್ತಿದ್ದ ಪಕ್ಷಿಗಳು ಬಂದು ಬ್ರೈಟ್ ಪಿಲ್ ಗೆ ಈ ರೋಬೋಟ್ ನಿನ್ನ ತಾಯಿನ, ಅದು ಸುಳ್ಳು, ನಿನ್ನ ನಿಜವಾದ ತಾಯಿನ ಈ ರೋಬೋಟ್ ನೇ ಸಾಯಿಸಿದೋ, ಇದಕ್ಕೆ ಎಲ್ಲಾ ವಿಷಯ ಗೊತ್ತಿದೆ ಅಂತ ಹೇಳ್ತವೆ. ಆ ಮಾತನ್ನ ಕೇಳಿ ಬ್ರೈಟ್ ಪಿಲ್ ಸಖತ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗುತ್ತೆ. ಈ ಕಡೆ ರೋಜಾನ್ ಕಾಲು ಕಲ್ಗಳ ಮಧ್ಯೆ ಸಿಗಾಕೊಂಡಿದ್ರಿಂದ ಅದು ಹಾಳಾಗಿರುತ್ತೆ. ನಂತರ ಅವತ್ ರಾತ್ರಿ ಬ್ರೈಟ್ ಪಿಲ್ ರೋಜಾನ್ ಹತ್ರ ನನ್ಗೆ ಈ ರೀತಿ ಹೇಗಾಯ್ತು, ನಿಜ ಹೇಳಿ ನನ್ನ ತಾಯಿನ ನೀವೇನ ಸಾಯಿಸಿದ್ದು ಅಂತ ಕೇಳುತ್ತೆ. ಅವಾಗ ಫಿಂಕ್ ರೋಜಾನ್ ಬೇಕು ಅಂತ ಹಾಗೆ ಮಾಡ್ಲಿಲ್ಲ ಬ್ರೈಟ್ ಪಿಲ್ ಅಂತ ಹೇಳುತ್ತೆ. ಅದಕ್ಕೆ ಬ್ರೈಟ್ ಪಿಲ್ ಈ ವಿಷಯನ ನೀವು ಮೊದ್ಲೇ ಕೇಳಿಲ್ಲ, ನಾನ್ ನಿಮ್ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ, ನೀವೇ ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳುತ್ತೆ. ಅದಕ್ಕೆ ರೋಜಾನ್ ನನ್ನಿಂದ ತಪ್ಪಾಗಿದೆ, ನನ್ನನ್ನ ಕ್ಷಮಿಸು ಅಂತ ಕೇಳುತ್ತೆ. ಅವಾಗ ಬ್ರೈಟ್ ಪಿಲ್ ನಾನು ನನ್ನ ತಾಯಿ ಜೊತೆ ಇದ್ದಿದ್ರೆ ಅವರು ನನ್ಗೆ ಹಾರೋದಕ್ಕೆ ಈ ಜೊತೆಗೆ ಎಲ್ಲ ಹೇಳ್ಕೊಡ್ತಿದ್ರು, ಅವಾಗ ನನಗೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ಅಂತ ಹೇಳಿ ರೋಜಾನ್ಗೆ ನೀನು ನನ್ನ ತಾಯಿ ಅಲ್ಲ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗುತ್ತೆ. ನೆಕ್ಸ್ಟ್ ಡೇ ರೋಜಾನ್ ಅದು ಮೊದಲು ಬಿದ್ದಿದ್ದ ಜಾಗಕ್ಕೆ ಬಂದು ಅದರ ಕಾಲಿಗೆ ಅಲ್ಲಿ ಬಿದ್ದಿರುವಂತ ಬೇರೆ ರೋಬೋಟ್ ಗಳ ಸ್ಪೇರ್ ಸಿಗುತ್ತಾ ಅಂತ ನೋಡ್ತಿರುತ್ತೆ. ಅವಾಗ ಒಂದು ರೋಬೋಟ್ ನ ತಲೆಯಿಂದ ರೋಜಾನ್ ರೋಬೋಟ್ ಎಲ್ಲಿಂದ ಬಂದಿದೆ, ಅದನ್ನ ಯಾಕೆ ರೆಡಿ ಮಾಡಿದ್ದಾರೆ, ಅದರ ಉಪಯೋಗ ಏನು ಅನ್ನೋದೆಲ್ಲ ಬರ್ತಾ ಇರುತ್ತೆ. ಅದರಿಂದ ರೋಜಾನ್ ಆ ತಲೆನ ಬೇರೆ ರೋಬೋಟ್ ನ ಬಾಡಿಗೆ ಇನ್ಸರ್ಟ್ ಮಾಡಿದಾಗ ಅದು ಆಕ್ಟಿವ್ ಆಗಿ ನಾನ್ ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೇಕಾ ಅಂತ ಕೇಳುತ್ತೆ. ಅದಕ್ಕೆ ರೋಜಾನ್ ನನ್ಗೆ ಒಂದು ಸಮಸ್ಯೆ ಇದೆ, ಅದೇನಂದ್ರೆ ನನ್ಗೆ ಒಂದು ಮಗು ಇದೆ, ನಾನು ಅದಕ್ಕೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳುತ್ತೆ. ಅವಾಗ ರೋಬೋಟ್ ರೋಜಾನ್ ಬ್ರೈನ್ ನ ಸ್ಕ್ಯಾನ್ ಮಾಡಿ ಅದರಲ್ಲಿ ಇರುವಂತ ಎಲ್ಲ ವಿಷಯನ ತಿಳ್ಕೊಳ್ಳುತ್ತೆ. ನಂತರ ಆ ರೋಬೋಟ್ ರೋಜಾನ್ಗೆ ನೀನ್ ಇವಾಗ ಡಿಫೆಕ್ಟ್ ಆಗಿದ್ಯಾ, ಇನ್ಮೇಲೆ ನೀನು ಇಲ್ಲಿ ಇರ್ಬೇಡ, ನಿನ್ನ ಪ್ರೋಗ್ರಾಮ್ ಮೊದ್ಲಿನ ತರ ಇವಾಗಿಲ್ಲ, ಅದಕ್ಕೋಸ್ಕರ ಬೇಗ ನೀನು ಫ್ಯಾಕ್ಟ್ರಿಗೆ ವಾಪಸ್ ಹೋಗು ಅಂತ ಹೇಳಿ ಅದರ ಟ್ರಾನ್ಸ್ಮಿಟರ್ ನ ರೋಜಾನ್ ಗೆ ಕೊಡುತ್ತೆ. ಅಷ್ಟೇ ಆ ರೋಬೋಟ್ ನ ಬ್ಯಾಟ್ರಿ ಖಾಲಿ ಆಗುತ್ತೆ. ನಂತರ ರೋಜಾನ್ ಫಿಂಕ್ ಹತ್ರ ಬಂದು ನನಗೆ ನನ್ನ ದುನಿಯಾ ಎಲ್ಲಿದೆ ಅಂತ ಗೊತ್ತಾಗಿದೆ, ಅದರಿಂದ ನಾನು ವಾಪಸ್ ಅಲ್ಲಿಗೆ ಹೋಗಿ ನನ್ನ ಕಾಲ್ನ ಸರಿ ಮಾಡಿಸ್ಕೋಬೇಕು ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿ ಬ್ರೈಟ್ ಪಿಲ್ ತರನೇ ಇರುವಂತ ಪಕ್ಷಿಗಳು ಹಾರೋಗ್ತಾ ಇರ್ತವೆ. ಅವುಗಳನ್ನು ನೋಡಿದ ಫ್ಲಿಂಕ್ ನಮ್ಮ ಹತ್ರ ಇವಾಗ ಸಮಯ ಇಲ್ಲ, ಆದಷ್ಟು ಬೇಗ ನಾವಿವಾಗ ಬ್ರೈಟ್ ಪಿಲ್ ಗೆ ಹಾರೋದಕ್ಕೆ ಕಲಿಸ್ಬೇಕು ಅಂತ ಹೇಳಿ ರೋಜಾನ್ ಕರ್ಕೊಂಡು ಬ್ರೈಟ್ ಪಿಲ್ ಹತ್ರ ಬಂದು ಬ್ರೈಟ್ ಪಿಲ್ ಗೆ ನೀನಿವಾಗ ಹಾರೋದಕ್ಕೆ ಟ್ರೈನಿಂಗ್ ತಗೋಬೇಕು ಅಂತ ಹೇಳುತ್ತೆ. ಆದ್ರೆ
ಅದಕ್ಕೆ ಬ್ರೈಟ್ ಪಿಲ್ ಒಪ್ತಾ ಇರೋದಿಲ್ಲ. ಅವಾಗ ರೋಸನ್ ಬ್ರೈಟ್ ಪಿಲ್ಗೆ ಇದು ನಿನ್ನ ಜೀವನದ ಪ್ರಶ್ನೆ, ನೀನು ಬದುಕಬೇಕು ಅಂದ್ರೆ ಹಾರ್ಲೇಬೇಕು, ಅವಾಗ್ಲೇ ನಾವಿಬ್ರು ನಮ್ಮ ದುನಿಯಾಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಅವಾಗ ಬ್ರೈಟ್ ಪಿಲ್ ಹಾರೋದಕ್ಕೆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಒಪ್ಕೊಳ್ಳುತ್ತೆ. ಅದರಿಂದ ರೋಸನ್ ಬ್ರೈಟ್ ಪಿಲ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ರೋಸನ್ ಬ್ರೈಟ್ ಪಿಲ್ ನ ತನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಹಾರೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆದ್ರೆ ರೋಸನ್ ನ ಕಾಲು ಸರಿ ಇಲ್ದೇ ಇರೋದ್ರಿಂದ ಅದು ಕಾಲೆಡ್ವಿ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಅವಾಗ ರೋಸನ್ ಕಾಡಿನೊಳಗಡೆ ಇರುವಂತ ಕಲ್ಗಳನ್ನೆಲ್ಲ ತಂದು ಒಂದು ರಸ್ತೆನ ಮಾಡಿ ಪೆಡಲರ್ ಹತ್ರ ಒಂದು ಮರದ ಕಾಲನ್ನ ರೆಡಿ ಮಾಡಿಸ್ಕೊಂಡು ಅದನ್ನ ತನ್ನ ಕಾಲಿಗೆ ಫಿಟ್ ಮಾಡ್ಕೊಂಡು ಬ್ರೈಟ್ ಪಿಲ್ ಗೆ ಹಾರೋದಕ್ಕೆ ಸಹಾಯ ಮಾಡ್ತಿರುತ್ತೆ. ಅವಾಗ ಬ್ರೈಟ್ ಪಿಲ್ ಸ್ವಲ್ಪನೇ ಹಾರೋದಕ್ಕೆ ಶುರು ಮಾಡುತ್ತೆ. ಈಗಿರ್ಬೇಕಾದ್ರೆ ರೋಸನ್ ಬ್ರೈಟ್ ಪಿಲ್ ಗೆ ಸರಿಯಾಗಿ ಹಾರೋದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಥಂಡರ್ ಅನ್ನೋ ಒಂದು ಹತ್ತನ್ನ ನೇಮಕ ಮಾಡುತ್ತೆ. ಅದು ಬ್ರೈಟ್ ಪಿಲ್ ಗೆ ಹಾರುವಾಗ ಯಾವ ತರ ಸ್ಕಿಲ್ ಗಳನ್ನ ಯೂಸ್ ಮಾಡಿ ಹಾರಬೇಕು ಅನ್ನೋ ಟ್ರಿಕ್ಸ್ ಗಳನ್ನೆಲ್ಲ ಹೇಳ್ಕೊಡುತ್ತೆ. ನಂತರ ದಿನಗಳು ಕಳಿತಾ ಬ್ರೈಟ್ ಪಿಲ್ ಒಂದೊಳ್ಳೆ ಎಕ್ಸ್ಪರ್ಟ್ ಫ್ಲೈಯಿಂಗ್ ಬರ್ಡ್ ಆಗಿ ಬದಲಾಗುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಬ್ರೈಟ್ ಪಿಲ್ ತರನೇ ಇರುವಂತ ಪಕ್ಷಿಗಳಿಗೆಲ್ಲ ನಾಯಕನಾದ ಲಾಂಗ್ ನೆಕ್ ರೋಸನ್ ಹತ್ರ ಬಂದು, ನಿಮ್ಗೆ ನಿಜವಾಗ್ಲೂ ಅವಾರ್ಡ್ ನ ಕೊಡಿಸ್ಬೇಕು, ನಿಮ್ಮ ಮತ್ತೆ ಬ್ರೈಟ್ ಪಿಲ್ ನ ಗೆಳೆತನ ನೋಡಿದ್ರೆ ನನ್ಗೆ ತುಂಬಾನೇ ಖುಷಿ ಆಗುತ್ತೆ. ನಾನು ನನ್ನ ತಂಡದ ಪಕ್ಷಿಗಳನ್ನೆಲ್ಲ ಕರ್ಕೊಂಡು ಒಂದು ವಾರದ ನಂತರ ಈ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಆಹಾರನ ಹುಡ್ಕೊಂಡು ವಲಸೆ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ಏನಾದ್ರೂ ಬ್ರೈಟ್ ಪಿಲ್ ಚೆನ್ನಾಗಿ ಹಾರೋದನ್ನ ಕಲ್ತ್ರೆ ನಾನು ಅವನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ರೋಸನ್ ಬ್ರೈಟ್ ಪಿಲ್ ಇವಾಗಲೇ ಚೆನ್ನಾಗಿ ಹಾರಾಡ್ತಾನೆ ಅಂತ ಹೇಳುತ್ತೆ. ಅವಾಗ ಲಾಂಗ್ ನೆಕ್, ಬರೀ ಹಾರಿದ್ರೆ ಸಾಲದು, ನಮ್ ಜೊತೆ ಬ್ರೈಟ್ ಪಿಲ್ ತುಂಬಾ ಸಮಯ ಆಕಾಶದಲ್ಲೇ ಇರ್ಬೇಕಾಗುತ್ತೆ. ಅದರಿಂದ ಬ್ರೈಟ್ ಪಿಲ್ ನ ಆಕಾಶಕ್ಕೆ ಹಾರಿಸಿ ಇಡೀ ದಿನ ಗಾಳಿಯಲ್ಲೇ ಇರಿಸಿ, ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಭೂಮಿಗೆ ಇಳಿಸ್ಬೇಡಿ. ಬ್ರೈಟ್ ಪಿಲ್ ಎಷ್ಟು ಕಷ್ಟ ಪಡ್ತಾನೋ ಅಷ್ಟೇ ಅವನ ಜೀವನದಲ್ಲಿ ಮುಂದೆ ಬರ್ತಾನೆ ಅಂತ ಹೇಳಿ ಲಾಂಗ್ ನೆಕ್ ಅಲ್ಲಿಂದ ಹೋಗುತ್ತೆ. ಅದರಿಂದ ರೋಸನ್ ಬ್ರೈಟ್ ಪಿಲ್ ಗೆ ತುಂಬಾನೇ ಕಷ್ಟಕರವಾದ ಟ್ರೈನಿಂಗ್ ನ ಕೊಡುತ್ತೆ. ಅವಾಗ ಬ್ರೈಟ್ ಪಿಲ್ ಯಾವ ಲೆವೆಲ್ ಗೆ ಟ್ರೈನಿಂಗ್ ತಗೊಳುತ್ತೆ ಅಂದ್ರೆ ಒಂದು ಕಲ್ಲನ್ನ ಎತ್ಕೊಂಡು ಹಾರುವಷ್ಟು ಕೆಪಾಸಿಟಿ ಅವನಿಗೆ ಬರುತ್ತೆ. ನಂತರ ರೋಸನ್ ಬ್ರೈಟ್ ಪಿಲ್ ನ ಕರ್ಕೊಂಡು ಲಾಂಗ್ ನೆಕ್ ಹತ್ರ ಹೋಗುತ್ತೆ. ಅವಾಗ ಲಾಂಗ್ ನೆಕ್ ಬ್ರೈಟ್ ಪಿಲ್ ನ ನೋಡಿ, ನೀನು ನನ್ನ ಗ್ರೂಪ್ ಗೆ ಬಂದಿದ್ದು ನನ್ಗೆ ತುಂಬಾನೇ ಖುಷಿ ಇದೆ, ನೀನು ನನ್ನ ತಂಡದ ಸೈನಿಕನಾಗಿ ಕೆಲಸ ಮಾಡ್ತೀಯ ಅಂತ ಕೇಳುತ್ತೆ. ಅದಕ್ಕೆ ಬ್ರೈಟ್ ಪಿಲ್ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಒಪ್ಕೊಳ್ಳುತ್ತೆ. ಅವಾಗ ಲಾಂಗ್ ನೆಕ್, ನಿನಗೆ ಈ ಹಾರುವ ಶಕ್ತಿನ ಕೊಟ್ಟಿದ್ದು ರೋಸನ್. ಈ ರೋಸನ್ ನಿನ್ನ ಫ್ಯಾಮಿಲಿನ ಬೇಕು ಅಂತ ಕೊಲ್ಲಿಲ್ಲ, ಆದ್ರೆ ನಿನ್ನನ್ನ ಬೇಕು ಅಂತಾನೆ ಬೆಳೆಸಿ ಇಷ್ಟೊಂದು ದೊಡ್ಡವನಾಗಿ ಮಾಡಿದೆ ಅಂತ ತಿಳಿಸುತ್ತೆ. ಹಾಗೆ ರೋಸನ್ಗೆ ಬಾಯ್ ಹೇಳಿ ತನ್ನ ತಂಡದ ಎಲ್ಲಾ ಪಕ್ಷಿಗಳನ್ನ ಕರ್ಕೊಂಡು ಅಲ್ಲಿಂದ ಹಾರೋಗುತ್ತೆ. ಅವಾಗ ಬ್ರೈಟ್ ಪಿಲ್ ಕೂಡ ರೋಸನ್ಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ನಾವೇನಾದ್ರೂ ಇಲ್ಲಿಗೆ ಬಂದ್ರೆ ನೀನು ಸಿಗ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ಇಲ್ಲ ಅಂತ ಹೇಳುತ್ತೆ. ಅವಾಗ ಬ್ರೈಟ್ ಪಿಲ್ ರೋಸನ್ಗೆ ಕೊನೆ ಸಲ ಹಾರೋದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ಬ್ರೈಟ್ ಪಿಲ್ ನ ತನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಓಡೋಗಿ ಬ್ರೈಟ್ ಪಿಲ್ ಹಾರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವಾಗ ರೋಸನ್ ನ 3 ಕಂಡೀಷನ್ ಗಳು ಕೂಡ ಫುಲ್ಫಿಲ್ ಆಗ್ತವೆ. ಆದ್ರೆ ರೋಸನ್ಗೆ ಸಖತ್ ದುಃಖ ಆಗ್ತಾ ಇರುತ್ತೆ. ಅದರಿಂದ ರೋಸನ್ ಮತ್ತೆ ಬ್ರೈಟ್ ಪಿಲ್ ಇಂದನೆ ಹೋಗಿ ಅದು ಹಾರೋದನ್ನ ನೋಡ್ತಾ ಇರುತ್ತೆ. ಅವಾಗ ಬ್ರೈಟ್ ಪಿಲ್ ನ ರೆಕ್ಕೆ ಒಂದು ಪುಕ್ಕ ರೋಸನ್ ಹತ್ರ ಬರುತ್ತೆ. ಅದನ್ನ ರೋಸನ್ ಇಟ್ಕೊಂಡು ತುಂಬಾನೇ ಬೇಜಾರದಲ್ಲಿ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುತ್ತೆ. ಅವಾಗ ಅಲ್ಲಿಗೆ ಫ್ಲಿಂಕ್ ಬರುತ್ತೆ. ಅದಕ್ಕೆ ರೋಸನ್, ನನ್ ಬಂದ್ ಕೆಲಸ ಇವಾಗ ಕಂಪ್ಲೀಟ್ ಆಗಿದೆ, ಅದರಿಂದ ನಾನು ನನ್ನ ದುನಿಯಾಕ್ ಹೋಗ್ತೀನಿ, ನೀನು ನಿನ್ನ ಜೀವನನ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಬ್ರೈಟ್ ಪಿಲ್ ಗೆ ಮಾಡಿರುವಂತ ಗುಹೆ ಒಳಗಡೆ ಬಂದು ಬ್ರೈಟ್ ಪಿಲ್ ಹಾರುವಂತ ಚಿತ್ರನ ಡ್ರಾ ಮಾಡಿ ಅಲ್ಲಿಂದ ಫ್ಯಾಕ್ಟ್ರಿಗೆ ವಾಪಸ್ ಹೋಗೋದಕ್ಕೆ ಅಂತ ಹೋಗ್ತಿರುತ್ತೆ. ಈ ಕಡೆ ಫ್ಲಿಂಕ್ ಕೂಡ ಅದರ ಗುಹೆ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ರೋಸನ್ ಕಾಡನ್ನ ಬಿಟ್ಟು ಹೋಗ್ತಿರೋದ್ರಿಂದ ತುಂಬಾನೇ ದುಃಖ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ರೋಸನ್ ಸಿಗ್ನಲ್ ಇರುವಂತ ಜಾಗಕ್ಕೆ ಬಂದು ಅದರ ಟ್ರಾನ್ಸ್ಮಿಟರ್ ನ ಆನ್ ಮಾಡಿ ಒಂದ್ ಕಡೆ ಕೂತ್ಕೊಳ್ಳುತ್ತೆ. ಅವಾಗ ಅದನ್ನ ರೆಡಿ ಮಾಡಿರುವಂತ ಯೂನಿವರ್ಸಲ್ ಡೈನಾಮಿಕ್ ಫ್ಯಾಕ್ಟರಿಗೆ ಸಿಗ್ನಲ್ ಹೋಗುತ್ತೆ. ಈ ಕಡೆ ಲಾಂಗ್ ನೆಕ್ ತನ್ನ ತಂಡನೆಲ್ಲ ಕರ್ಕೊಂಡು ತುಂಬಾನೇ ದೂರ ಹೋಗ್ತಿರುತ್ತೆ. ಆದ್ರೆ ಅವುಗಳು ಸ್ವಲ್ಪ ದೂರ ಬಂದಾಗ ಒಂದು ಜಾಗದಲ್ಲಿ ತುಂಬಾ ಜೋರಾದ ಚಂಡಮಾರುತ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಆ ಜಾಗದಲ್ಲಿ ಜೋರಾದ ಸಿಡಿಲುಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ಲಾಂಗ್ ನೆಕ್ ತನ್ನ ತಂಡಕ್ಕೆ, ನಾವು ಈ ಚಂಡಮಾರುತ ಕಮ್ಮಿ ಆಗೋವರೆಗೂ ಇಲ್ಲೇ ಏನಾದ್ರೂ ಆಹಾರ ಸಿಗುತ್ತಾ ನೋಡೋಣ ಅಂತ ಹೇಳಿ ಕೆಳಗಡೆ ಬರುತ್ತೆ. ಆ ಜಾಗ ಬೇರೆ ಯಾವುದೂ ಅಲ್ಲ, ಅದು ರೋಸನ್ನ ಕಂಡಿಡಿದಿರುವಂತ ಯೂನಿವರ್ಸಲ್ ಡೈನಾಮಿಕ್ ಫ್ಯಾಕ್ಟರಿನೇ ಆಗಿರುತ್ತೆ. ಅಲ್ಲಿನ ಫ್ಯಾಕ್ಟರಿ ಅವರು ಅವರ ಆಹಾರಕ್ಕೋಸ್ಕರ ಒಂದು ಜಾಗದಲ್ಲಿ ಜೋಳನ ಬೆಳೆದಿರ್ತಾರೆ. ಆ ಜಾಗಕ್ಕೆ ಲಾಂಗ್ ನೆಕ್ ತನ್ನ ತಂಡನೆಲ್ಲ ಕರ್ಕೊಂಡು ಬಂದು, ಯಾರು ಸೌಂಡ್ ಮಾಡಬೇಡಿ, ಚಂಡಮಾರುತ ಕಮ್ಮಿ ಆಗೋವರೆಗೂ ನಾವೆಲ್ಲ ಇಲ್ಲೇ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳುತ್ತೆ. ಈಗಿರ್ಬೇಕಾದ್ರೆ ಬ್ರೈಟ್ ಪಿಲ್ ಗೆ ಆ ಜಾಗದಲ್ಲಿ ರೋಸನ್ ತರನೇ ಇರುವಂತ ಒಂದು ಬೇರೆ ರೋಬೋಟ್ ಕಾಣುತ್ತೆ. ಆ ರೋಬೋಟ್ ನ ಬ್ರೈಟ್ ಪಿಲ್ ರೋಸನ್ ಅಂತ ತಿಳ್ಕೊಂಡು, ರೋಸನ್ ನೀನು ಇಲ್ಲಿಗೆ ಹೇಗ್ ಬಂದೆ, ನಿನ್ನನ್ನ ಮತ್ತೆ ನೋಡ್ತೀನ ಇಲ್ವೋ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಆ ರೋಬೋಟ್ ನ ಮಾತಾಡ್ಸ್ಬಿಡುತ್ತೆ. ಅವಾಗ ಅಲ್ಲಿಗೆ ಇನ್ನೂ 2 ರೋಬೋಟ್ ಗಳು ಬರ್ತವೆ. ಅವು ಫ್ಯಾಕ್ಟರಿಗೆ ಎಮರ್ಜೆನ್ಸಿ ಸಿಗ್ನಲ್ ನ ಕಳಿಸ್ತವೆ. ಅದರಿಂದ ಅಲ್ಲಿ ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅಲ್ಲಿದ್ದ ಎಲ್ಲಾ ಪಕ್ಷಿಗಳು ಹಾರೋಗಿ ಫ್ಯಾಕ್ಟರಿ ಒಳಗಡೆ ಹೋಗ್ತಿರ್ತವೆ. ಅವಾಗ ಅಲ್ಲಿ ತುಂಬಾನೇ ರೋಬೋಟ್ಸ್ ಗಳು ಬಂದು ಆ ಪಕ್ಷಿಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಒಂದು ಜಾಗದಲ್ಲಿ ಗ್ಲಾಸ್ ಡ್ಯಾಮೇಜ್ ಆಗಿ ಓಪನ್ ಆಗ್ಬಿಡುತ್ತೆ. ಅವಾಗ ಲಾಂಗ್ ನೆಕ್, ನಾನು ಆ ರೋಬೋಟ್ ಗಳ ಹತ್ರ ಹೋಗಿ ಅವುಗಳ ಗಮನನ ನನ್ ಕಡೆ ತಗೋತೀನಿ, ಎಲ್ರು ಇವಾಗ ಬ್ರೈಟ್ ಪಿಲ್ ಇಂದನೆ ಹೋಗಿ ಅಂತ ಹೇಳಿ ಬ್ರೈಟ್ ಪಿಲ್ ಗೆ, ನೀನು ಎಲ್ಲಾ ಪಕ್ಷಿಗಳನ್ನ ಗ್ಲಾಸ್ ಡ್ಯಾಮೇಜ್ ಆಗಿರುವಂತ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗೋ, ನೀನು ಯಾವುದೇ ಕಾರಣಕ್ಕೂ ನನ್ ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ಹೇಳುತ್ತೆ. ಅದರಿಂದ ಬ್ರೈಟ್ ಪಿಲ್ ಎಲ್ಲಾ ಪಕ್ಷಿಗಳನ್ನ ಕರ್ಕೊಂಡು ಗ್ಲಾಸ್ ಡ್ಯಾಮೇಜ್ ಆಗಿರುವ ಕಡೆ ಹೋಗ್ತಿರುತ್ತೆ. ಲಾಂಗ್ ನೆಕ್ ರೋಬೋಟ್ ಗಳ ಹತ್ರ ಬಂದು ಅವುಗಳ ಗಮನನ ಅದ್ರ ಕಡೆ ತಗೋತಾ ಇರುತ್ತೆ. ಅಷ್ಟರಲ್ಲಿ ಒಂದು ರೋಬೋಟ್ ಬ್ರೈಟ್ ಪಿಲ್ ಕಡೆನೆ ಶೂಟ್ ಮಾಡ್ಬಿಡುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ರೋಸನ್ ತೋರಿಸ್ತಾರೆ. ರೋಸನ್ ತನ್ನ ಟ್ರಾನ್ಸ್ಮಿಟರ್ ನ ಆಫ್ ಮಾಡ್ಕೊಂಡು ಮತ್ತೆ ಬ್ರೈಟ್ ಪಿಲ್ ಗೆ ಮಾಡಿರುವಂತ ಗುಹೆ ಹತ್ರ ಬರುತ್ತೆ. ಅಲ್ಲಿ ಫ್ಲಿಂಕ್ ಕೂಡ ಇರುತ್ತೆ. ಫ್ಲಿಂಕ್ ರೋಸನ್ ನೋಡಿ ತುಂಬಾನೇ ಖುಷಿ ಪಡುತ್ತೆ. ಹಾಗೆ ರೋಸನ್ ಗೆ, ನೀನು ಮತ್ತೆ ವಾಪಸ್ ಯಾಕೆ ಬಂದೆ ಅಂತ ಕೇಳುತ್ತೆ.
ಅದಕ್ಕೆ ರೋಜನ್ ನನಗೆ ಬ್ರೈಟ್ ಪಿಲ್ ನ ಬಿಟ್ಟೋಗೋದಕ್ಕೆ ಇಷ್ಟ ಆಗ್ಲಿಲ್ಲ, ಅದಿರ್ಲಿ ನೀನು ಇಲ್ಲಾಕಿದ್ಯಾ, ಇಷ್ಟೊತ್ತಾದ್ರೂ ನೀನು ಯಾಕೆ ಮಲ್ಗಿಲ್ಲ ಅಂತ ಕೇಳುತ್ತೆ. ಅದಕ್ಕೆ ಫ್ಲಿಂಕ್ ಹೊರಗಡೆ ವಾತಾವರಣ ತುಂಬಾನೇ ಖರಾಬ್ ಆಗಿದೆ, ನಾನು ಇದುವರೆಗೂ ಇಂತಹ ವಾತಾವರಣನ ನೋಡೇ ಇರ್ಲಿಲ್ಲ, ಹೊರಗಡೆ ತುಂಬಾನೇ ಹಿಮ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ, ಆ ಚಳಿಗೆ ನನಗೆ ನಿದ್ದೆ ಬರ್ಲಿಲ್ಲ ಅಂತ ಹೇಳುತ್ತೆ. ಅವಾಗ ರೋಜನ್ ಹಾಗಾದ್ರೆ ಉಳಿದ ಪ್ರಾಣಿಗಳೆಲ್ಲ ಹೊರಗಡೆ ಅಪಾಯದಲ್ಲಿದಾವ ಅಂತ ಹೇಳಿ ಫ್ಲಿಂಕ್ ನ ಕರ್ಕೊಂಡು ಕಾಡಿನೊಳಗಡೆ ಬಂದು ಫ್ಲಿಂಕ್ ನ ಸಹಾಯದಿಂದ ಎಲ್ಲಾ ಪ್ರಾಣಿಗಳು ಎಲ್ಲೆಲ್ಲಿದ್ದಾವೆ ಅಂತ ತಿಳ್ಕೊಂಡು ಅವುಗಳನ್ನ ಕರ್ಕೊಂಡು ಬ್ರೈಟ್ ಪಿಲ್ ಗೆ ಮಾಡಿರುವಂತ ಗುಹೆ ಒಳಗಡೆ ಬಿಡ್ತಾ ಇರುತ್ತೆ. ಅಲ್ಲಿ ಬೆಂಕಿ ಇರೋದ್ರಿಂದ ಎಲ್ಲಾ ಪ್ರಾಣಿಗಳು ಆ ಬೆಂಕಿನ ಕಾಯಿಸ್ಕೊಂಡು ಕಾಲ ಕಳೀತಾ ಇರ್ತವೆ. ರೋಜನ್ ಎಲ್ಲಾ ಪ್ರಾಣಿಗಳನ್ನ ತರೋಷ್ಟರಲ್ಲಿ ಅದರ ಸಿಸ್ಟಮ್ ರೀಸ್ಟಾರ್ಟ್ ನ ಕೇಳ್ತಾ ಇರುತ್ತೆ. ಆದ್ರೂ ಕೂಡ ಕೊನೆಗೆ ಉಳಿದಿರುವಂತ ಕರಡಿನ ತರೋಷ್ಟರಲ್ಲಿ ಗುಹೆ ಒಳಗಡೆ ಇದ್ದ ಎಲ್ಲಾ ಪ್ರಾಣಿಗಳು ಒಂದಕ್ಕೊಂದು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ರೋಜನ್ ಕರಡಿನ ಗುಹೆ ಒಳಗಡೆ ತರೋಷ್ಟರಲ್ಲಿ ಅದರ ಪವರ್ ತುಂಬಾನೇ ಖಾಲಿ ಆಗ್ಬಿಟ್ಟಿರುತ್ತೆ. ಅದರಿಂದ ರೋಜನ್ ಫ್ಲಿಂಕ್ ಗೆ ಇವುಗಳಿಗೆ ನೀನೇ ಸಹಾಯ ಮಾಡು ಅಂತ ಹೇಳಿ ಅದು ಅಲ್ಲೇ ಮಲ್ಕೊಳ್ಳುತ್ತೆ. ಅವಾಗ ಫ್ಲಿಂಕ್ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಜೋರಾಗಿ ಕೂಗುತ್ತೆ. ಹಾಗೆ ಎಲ್ಲಾ ಪ್ರಾಣಿಗಳಿಗೆ ಇಲ್ಲಿ ನಾವೆಲ್ಲ ಒಟ್ಟಾಗಿರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಖಂಡಿತ ಸಾಯ್ಬೇಕಾಗುತ್ತೆ, ನಮ್ಗೆಲ್ಲ ಇವಾಗ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕಿದೆ, ಅದು ಇದರಿಂದ. ಇದು ನಿಮ್ಮೆಲ್ಲರ ಪ್ರಕಾರ ಒಂದು ವಸ್ತು ಅಥವಾ ರಾಕ್ಷಸ, ಇದರ ಹೆಸರು ರೋಜನ್ ಅಂತ. ನೀವೆಲ್ಲ ಇದನ್ನ ನೋಡಿದ್ರೆ ಓಡೋಗ್ತಾ ಇದ್ರೆ ಇಲ್ಲ ಇದನ್ನ ಕೀಚೆ ಮಾಡ್ತಾ ಇದ್ರಿ, ಆದ್ರೆ ರೋಜನ್ ಮಾತ್ರ ಯಾವತ್ತೂ ಹಾಗೆ ಮಾಡ್ಲಿಲ್ಲ, ನಮ್ಮನ್ನ ಮತ್ತೆ ನಮ್ಮ ಮಕ್ಕಳನ್ನ ಉಳಿಸೋದಕ್ಕೆ ತುಂಬಾನೇ ಸಹಾಯ ಮಾಡಿದೆ. ಆದ್ರೂ ಕೂಡ ನೀವುಗಳು ಇದರ ಮನ್ಸನ್ನ ಅರ್ಥನೆ ಮಾಡ್ಕೋತಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಕರಡಿ ಫ್ಲಿಂಕ್ ಕೇಳ್ತಿರೋದು ಸರಿಯಾಗಿದೆ, ನಾನ್ ಇನ್ಮೇಲೆ ರೋಜನ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ, ಹಾಗೆ ನಾವೆಲ್ಲ ಇನ್ಮೇಲೆ ಒಟ್ಟಾಗಿ ಬಾಳೋಣ ಅಂತ ಹೇಳುತ್ತೆ. ಅವಾಗ ಎಲ್ಲಾ ಪ್ರಾಣಿಗಳು ಕೂಡ ಸೈಲೆಂಟ್ ಆಗ್ತವೆ. ಅದನ್ನ ನೋಡಿ ರೋಜನ್ಗೆ ಸಖತ್ ಖುಷಿ ಆಗ್ತಿರುತ್ತೆ. ಹಾಗೆ ಸ್ವಲ್ಪ ದಿನಗಳು ಕಳಿತವೆ. ಅವಾಗ ಅಲ್ಲಿನ ವಾತಾವರಣ ಚೇಂಜ್ ಆಗುತ್ತೆ, ಅಲ್ಲಿದ್ದ ಹಿಮ ಎಲ್ಲ ಕರ್ಗೋಗುತ್ತೆ, ಮತ್ತೆ ಎಲ್ಲಾ ಪ್ರಾಣಿಗಳು ಕಾಡಿನೊಳಗಡೆ ಹೋಗ್ತವೆ. ಆ ಸಮಯದಲ್ಲಿ ಮತ್ತೆ ಆ ಜಾಗಕ್ಕೆ ಬ್ರೈಟ್ ಪಿಲ್ ತರನೇ ಇರುವಂತ ಪಕ್ಷಿಗಳು ಬರ್ತವೆ. ಅವುಗಳನ್ನ ನೋಡಿದ ರೋಜನ್ ಬ್ರೈಟ್ ಪಿಲ್ ಬಂದಿರಬಹುದು ಅಂತ ತಿಳ್ಕೊಂಡು ಆ ಪಕ್ಷಿಗಳ ಹತ್ರ ಬಂದು ಬ್ರೈಟ್ ಪಿಲ್ ಎಲ್ಲಿದೆ ಅಂತ ಸ್ಕ್ಯಾನ್ ಮಾಡಿ ತಿಳ್ಕೊಂಡು ಅದನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಿರುತ್ತೆ. ಆದ್ರೆ ಬ್ರೈಟ್ ಪಿಲ್ ಅದರ ಪರಿವಾರದ ಜೊತೆ ತುಂಬಾನೇ ಖುಷಿಯಾಗಿರೋದನ್ನ ನೋಡಿ ನಾನು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ತಿಳ್ಕೊಂಡು ಅಲ್ಲಿಂದ ವಾಪಸ್ ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಫ್ಲಿಂಕ್ ಹೋಗಿ ಬ್ರೈಟ್ ಪಿಲ್ ನ ಮಾತಾಡ್ಸುತ್ತೆ. ಬ್ರೈಟ್ ಪಿಲ್ ಫ್ಲಿಂಕ್ ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರುತ್ತೆ. ಅವಾಗ ಫ್ಲಿಂಕ್ ಗೆ ಲಾಂಗ್ ನೆಕ್ ಗೆ ರೋಬೋಟ್ ಶೂಟ್ ಮಾಡಿದ್ರಿಂದ ಅದು ಸತ್ತೋಯ್ತು ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ಫ್ಲಿಂಕ್ ಬ್ರೈಟ್ ಪಿಲ್ ಗೆ ನಿನ್ಗೋಸ್ಕರ ರೋಜನ್ ವಾಪಸ್ ಅದರ ಜಾಗಕ್ಕೆ ಹೋಗದೆ ನಿನ್ಗೋಸ್ಕರ ಕಾಯ್ತಾ ಇದೆ ಅಂತ ಹೇಳುತ್ತೆ. ಅದನ್ನ ಕೇಳಿದ ಬ್ರೈಟ್ ಪಿಲ್ ಗುಹೆ ಹತ್ರ ಬಂದು ರೋಜನ್ ಎಲ್ಲಿದ್ಯಾ, ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳುತ್ತೆ. ಆದ್ರೆ ರೋಜನ್ ಅಲ್ಲಿ ಇರೋದಿಲ್ಲ. ಅದು ವಾಪಸ್ ಹೋಗೋದಕ್ಕೆ ಟ್ರಾನ್ಸ್ಮಿಟರ್ ನ ಆನ್ ಮಾಡಿ ಸ್ಪೇಸ್ ಶಿಪ್ ಗೋಸ್ಕರ ಕಾಯ್ತಾ ಇರುತ್ತೆ. ಅವಾಗ ಅಲ್ಲಿಗೆ ಒಂಥರ ರೋಬೋಟ್ ಸ್ಪೇಸ್ ಶಿಪ್ ನ ತಗೊಂಡ್ ಬಂದು ರೋಜನ್ ಗೆ ನೀನು ನಿನ್ನ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದಕ್ಕೆ ಯೂನಿವರ್ಸಲ್ ಡೈನಾಮಿಕ್ ಗೆ ತುಂಬಾನೇ ಖುಷಿಯಾಗಿದೆ ಅಂತ ಹೇಳಿ ರೋಜನ್ ನ ಶಿಪ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಫ್ಲಿಂಕ್ ಬಂದು ರೋಜನ್ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ, ಬ್ರೈಟ್ ಪಿಲ್ ಬಂದಿದ್ದಾನೆ, ಅವನು ನಿನ್ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳುತ್ತೆ. ಅದರಿಂದ ರೋಜನ್ ಶಿಪ್ ಇಂದ ಕೆಳಗಡೆ ನೆಗೆದು ನಾನು ಅಡಾಪ್ಟರ್ ನ ಬಿಟ್ಟು ಬಂದಿದ್ದೀನಿ, ಅದನ್ನ ತಗೊಂಡ್ ಬರ್ತೀನಿ ಅಂತ ಒಂಥರ ರೋಬೋಟ್ ಗೆ ಹೇಳಿ ಫ್ಲಿಂಕ್ ಜೊತೆ ಅಲ್ಲಿಂದ ಓಡೋಗುತ್ತೆ. ಅವಾಗ ಒಂಥರ ರೋಬೋಟ್ ಬೇರೆ ರೋಬೋಟ್ ಗಳನ್ನ ರೋಜನ್ ನ ಕರ್ಕೊಂಡ್ ಬರೋದಕ್ಕೆ ಅಂತ ಕಳ್ಸುತ್ತೆ. ಅವಾಗ ರೋಜನ್ ಗೆ ಕಾಡಿನಲ್ಲಿರುವಂತ ಪ್ರಾಣಿಗಳೆಲ್ಲ ಸಹಾಯ ಮಾಡ್ತಿರ್ತವೆ. ಅಲ್ಲಿಗೆ ಬ್ರೈಟ್ ಪಿಲ್ ಕೂಡ ಬರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಎಲ್ಲಾ ರೋಬೋಟ್ ಗಳು ಬಂದು ಆ ಪ್ರಾಣಿಗಳ ಸುತ್ತ ನಿಂತ್ಕೊಂಡು ರೋಜನ್ ಗೆ ವಾಪಸ್ ಬರೋದಕ್ಕೆ ಹೇಳ್ತವೆ. ಅದಕ್ಕೆ ಪ್ರಾಣಿಗಳೆಲ್ಲ ರೋಜನ್ ಈ ಕಾಡಿಗೆ ಸೇರಿದ ರೋಬೋಟ್, ಈ ಕಾಡೆ ರೋಜನ್ ನ ಮನೆ, ರೋಜನ್ ಇವಾಗ ವೈಲ್ಡ್ ರೋಬೋಟ್ ಅಂತ ಹೇಳ್ತವೆ. ಅದರಿಂದ ಎಲ್ಲಾ ರೋಬೋಟ್ ಗಳು ಆ ಪ್ರಾಣಿಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಪ್ರಾಣಿಗಳು ಕೂಡ ರೋಬೋಟ್ ಗಳ ಜೊತೆ ಸಖತ್ತಾಗಿ ಫೈಟ್ ಮಾಡ್ತಾ ಇರ್ತವೆ. ಅವಾಗ ಅಲ್ಲಿ ತುಂಬಾನೇ ದೊಡ್ಡ ಫೈಟ್ ನಡೆಯುತ್ತೆ. ಅಷ್ಟರಲ್ಲಿ ಅಲ್ಲಿ ಒಂಥರ ರೋಬೋಟ್ ಸ್ಪೇಸ್ ಶಿಪ್ ನ ತಂದು ಆ ಜಾಗಕ್ಕೆ ಬಾಂಬ್ ನ ಹಾಕಿ ರೋಜನ್ ನ ಶಿಪ್ ಒಳಗಡೆ ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇರುತ್ತೆ. ಅವಾಗ ಬ್ರೈಟ್ ಪಿಲ್ ಅದರ ತಂಡನೆಲ್ಲ ಕರ್ಕೊಂಡು ಸ್ಪೇಸ್ ಶಿಪ್ ಹತ್ರ ಹಾರೋಗಿ ಆ ಸ್ಪೇಸ್ ಶಿಪ್ ನ ಗ್ಲಾಸ್ ನೆಲ್ಲ ಡ್ಯಾಮೇಜ್ ಮಾಡ್ತಾ ಇರ್ತವೆ. ಆ ಸಮಯದಲ್ಲಿ ಬ್ರೈಟ್ ಪಿಲ್ ಸ್ಪೇಸ್ ಶಿಪ್ ಒಳಗಡೆ ಬಂದು ರೋಜನ್ ನ ನೋಡಿದ್ರೆ ಅದು ಡಿಆಕ್ಟಿವ್ ಆಗಿ ಒಂದ್ ಕಡೆ ಬಿದೋಗಿರುತ್ತೆ. ಅದನ್ನ ನೋಡಿದ ಬ್ರೈಟ್ ಪಿಲ್ ತುಂಬಾನೇ ಬೇಜಾರದಲ್ಲಿ ರೋಜನ್ ಹತ್ರ ಬಂದು ನನ್ನ ಫ್ಯಾಮಿಲಿನ ನೀವು ಉದ್ದೇಶಪೂರ್ವಕವಾಗಿ ಸಾಯಿಸಿಲ್ಲ ಅನ್ನೋದು ನನಗಿವಾಗ ಅರ್ಥ ಆಗಿದೆ, ನನ್ಗೆ ನೀವೇ ತಾಯಿ, ನನ್ನ ತಾಯಿ ನೀವೇ, ಐ ಲವ್ ಯು ಅಮ್ಮ ಅಂತ ಹೇಳುತ್ತೆ. ಅವಾಗ ರೋಜನ್ ಆಕ್ಟಿವ್ ಆಗಿ ಬ್ರೈಟ್ ಪಿಲ್ ಗೆ ಐ ಲವ್ ಯು ಟೂ ಅಂತ ಹೇಳುತ್ತೆ. ಹಾಗೆ ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಬ್ರೈಟ್ ಪಿಲ್ ನ ಕರ್ಕೊಂಡು ಶಿಪ್ ಇಂದ ಕೆಳಗಡೆ ಹಾರುತ್ತೆ. ಅವಾಗ ರೋಜನ್ ಬ್ರೈಟ್ ಪಿಲ್ ನ ತನ್ನ ಬಾಡಿ ಒಳಗಡೆ ಇಟ್ಕೊಂಡು ಒಂದು ಬಾಲ್ ತರ ಕನ್ವರ್ಟ್ ಆಗಿ ಕೆಳಗಡೆ ಬೀಳುತ್ತೆ. ಅದೇ ಸಮಯದಲ್ಲಿ ಥಂಡರ್ ಬೋಲ್ಟ್ ಹದ್ದು ಸ್ಪೇಸ್ ಶಿಪ್ ಹತ್ರ ಹೋಗಿ ಅದರ ವೆಪನ್ ಅದ್ರ ಕಡೆನೆ ತಿರ್ಸಿ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗೋ ತರ ಮಾಡುತ್ತೆ. ಈ ಕಡೆ ಎಲ್ಲಾ ಪ್ರಾಣಿಗಳು ಕಾಡಿನೊಳಗಡೆ ಬಿದ್ದಿರುವ ಬೆಂಕಿನ ಹೋಗ್ಸೋದಕ್ಕೆ ಪೆಡಲರ್ ಹತ್ರ ಹೋಗಿ ಅದರ ಸಹಾಯದಿಂದ ಒಂದು ಮರನ ನದಿಯ ಮಧ್ಯಕ್ಕೆ ಬೀಳಿಸ್ತವೆ. ಅದರಿಂದ ನದಿಯ ನೀರೆಲ್ಲ ಕಾಡಿನೊಳಗಡೆ ಬಂದು ಬೆಂಕಿ ಎಲ್ಲ ಆರೋಗುತ್ತೆ. ನೆಕ್ಸ್ಟ್ ರೋಜನ್ ಹತ್ರ ಎಲ್ಲಾ ಪ್ರಾಣಿಗಳು ಬಂದು ತುಂಬಾನೇ ಖುಷಿ ಪಡ್ತಿರ್ತವೆ. ಆದ್ರೆ ರೋಜನ್ಗೆ ಬೆಂಕಿಯಿಂದ ಕಾಡೆಲ್ಲ ಹಾಳಾಗಿರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅವಾಗ ರೋಜನ್ ಎಲ್ಲಾ ಪ್ರಾಣಿಗಳಿಗೂ ನಾನು ಎಲ್ಲಿವರೆಗೂ ಅವರಿಗೆ ಸಿಗೋದಿಲ್ಲ ಅಲ್ಲಿವರೆಗೂ ಅವರು ಇದೇ ತರ ಮಾಡ್ತಾ ಇರ್ತಾರೆ, ಅದರಿಂದ ನಾನು ಫ್ಯಾಕ್ಟ್ರಿಗೆ ವಾಪಸ್ ಹೋಗ್ಲೇಬೇಕು ಅಂತ ಹೇಳುತ್ತೆ. ಅದಕ್ಕೆ ಅಲ್ಲಿದ್ದ ಪ್ರಾಣಿಗಳೆಲ್ಲ ಒಪ್ಕೊಳ್ತಾ ಇರೋದಿಲ್ಲ. ಅವಾಗ ರೋಜನ್ ನಿಮ್ಮೆಲ್ಲರ ಸುರಕ್ಷತೆಗಾಗಿ ನಾನು ಈ ಕೆಲಸನ ಮಾಡ್ಲೇಬೇಕು, ನೀವೆಲ್ಲ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಉಳ್ಕೊಂಡಿರ್ತೀರಾ ಅಂತ ಹೇಳುತ್ತೆ. ಅವಾಗ ಫ್ಲಿಂಕ್ ತುಂಬಾನೇ ಬೇಜಾರದಿಂದ ನನಗೆ ಫ್ರೆಂಡ್ ಅಂತ ಇದ್ದಿದ್ದು ನೀನೊಬ್ನೇ, ಇವಾಗ ನೀನ್ ನನ್ನನ್ನ ಬಿಟ್ಟೋದ್ರೆ ನಾನು ಯಾರ ಜೊತೆ ಮಾತಾಡ್ಲಿ ಅಂತ ಕೇಳುತ್ತೆ. ಅದಕ್ಕೆ ಅಲ್ಲಿದ್ದ ಪ್ರಾಣಿಗಳೆಲ್ಲ ನನ್ ಜೊತೆ ಮಾತಾಡು ಅಂತ ಹೇಳ್ತವೆ. ಅವಾಗ ಫ್ಲಿಂಕ್ಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ರೋಜನ್ ನನಗೆ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದ್ದು ನನ್ನ ಪುಣ್ಯ, ನಾನು ವಾಪಸ್ ಹೋಗ್ಲೇಬೇಕು ಅಂತ ಹೇಳಿ ಮತ್ತೆ ಒಂದು ಗುಹೆನ ರೆಡಿ ಮಾಡಿ ಆ ಗುಹೆ ಒಳಗಡೆ ಎಲ್ಲಾ ಪ್ರಾಣಿಗಳ ಡ್ರಾಯಿಂಗ್ ನ ಇಟ್ಟು
ಟ್ರಾನ್ಸ್ಮಿಟರ್ ನ ಸಹಾಯದಿಂದ ಸ್ಪೇಸ್ ಶಿಪ್ ನ ಕರೆಸ್ಕೊಂಡು ಅಲ್ಲಿಂದ ಹೋಗುತ್ತೆ. ಅದಾದ್ಮೇಲೆ ಎಲ್ಲಾ ಪ್ರಾಣಿಗಳು ಹಿಮ ಬೀಳುವ ಸಮಯದಲ್ಲಿ ರೋಸನ್ ಮಾಡಿದ್ದ ಗುಹೆ ಒಳಗಡೆ ಬೆಂಕಿನ ಕಾಯಿಸ್ಕೊಂಡು ಅವುಗಳ ಮಕ್ಳಿಗೆ ಮೊಮ್ಮಕ್ಳಿಗೆ ರೋಸನ್ ಕತೆನ ಹೇಳ್ತಿರ್ತವೆ. ಈಗಿರ್ಬೇಕಾದ್ರೆ ಒಂದಿನ ಬ್ರೈಟ್ ಪಿಲ್ ರೋಸನ್ ಇರುವಂತ ಜಾಗಕ್ಕೆ ಬಂದು ರೋಸನ್ ನ ಮೀಟ್ ಮಾಡುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.